ನೋಡ್ರೆ ನಿಮ್ ಮಗ ದನ ಕಿಚ್ಚಿದ್ರಾಗೆ ಫಸ್ಟ್ ಬಂದ್ಬಿಟ್ಟ. ಲೋ ದಾಸ, ನೀನ್ ಮಾನ ಉಳ್ಕೊಳ್ಬೇಕು ಅಂದ್ರೆ ಮೊದ್ಲು ನನ್ನ ಅಸಲು ಬಡ್ಡಿ ಎರಡು ತಂದ್ಕೊಟ್ಬಿಡು. ಬರೋ ಸುಗ್ಗಿ ತಂದ್ಕೊಟ್ಬಿಡ್ತೀನಿ ಸುಮ್ನಿರಣ್ಣ. ಈಗ ಬೋ ತಾಪತ್ರ ಸಿಕ್ಕಾಕೊಂಡ್ಬಿಟ್ಟವನಿ. ಹಂಗಂದ್ರೆ ಹೆಂಗ್ಲ? ಹೋದ್ ತಿಂಗಳು ಬಡ್ಡಿನೂ ಕೊಡ್ಲಿಲ್ಲ ನೀನು. ಇಷ್ಟಪ್ಪ ಇಷ್ಟುದ್ದ? ಏನಿಲ್ಲ ಇಷ್ಟಪ್ಪ ಇಷ್ಟುದ್ದ. ಹೌ ಕೊಂಡಣ್ಣ ಮನೆತವು ನಡಿ ಅದೇ ನೋಡ. ಹಬ್ಬ ನನ್ ಮಗ ಗೆದ್ಬಿಟ್ಲ ನೋಡ್ರೆ. ಏನಿಲ್ಲ, ಈ ವರ್ಷ ದನಗಳ ಕಿಚ್ಚಿದಾಗೆ ನಾನೇ ಗೆದ್ಬಿಟ್ಟೆ. ಬೋ ಸೂರ ನೀನು. ಯಾರು ಮಾಡ್ಬಾರ್ದು ಮಾಡ್ಬಿಟ್ಟೆ. ಹೋಗ್ಲಾ ಕೇಮಿ ನೋಡೋಗ್ಲ. ಭಲೇ ಬಡ್ಡಿ ಬಗನೆ. ಅವ್ವ ಅವ್ವ ಬಾಯಿರಾ, ಅಲ್ಲೇ ಯಾಕೆ ನಿಂತ್ಕೊಂಡೆ? ಈ ವರ್ಷ ದನಗಳ ಕಿಚ್ಚಿದಾಗೆ ನಾನೇ ಗೆದ್ಬಿಟ್ಟೆ. ನಂಗಾಗ್ಲೇ ಗೊತ್ತಾಯ್ತು. ಆ ಪಿಳ್ಳೆ ಬಂದಾಗ್ಲೇ ಹೇಳೋದ. ನೀನ್ ಗೆದ್ದದ್ ಕೇಳಿ ನನ್ಗೆ ಹಾಲು ಕುಡ್ದಷ್ಟೇ ಸಂತೋಷ ಆಯ್ತು. ನಾ ಗೆದ್ದೆ ಅಂತ ಅಪ್ಪನ್ ಹೇಳಿದ್ರೆ ಬೈತಾನೆ ನೋಡವ. ನಿಮ್ಮಪ್ಪ ಹೆಂಗಾರ ಬೈಲಿ ಬಿಡ್ಲಾ, ನಿನ್ನ ನಾನ್ ಸರಿ ಅಂತೀನಿ. ನೀನ್ ನನ್ ಮಗ್ನಲ್ವಾ? ಅವ್ವ ಅಂದ್ರೆ ಒಳ್ಳೆವ, ಅಪ್ಪ ಕೆಟ್ಟನು. ಬಾ, ಇವತ್ತು ಹಬ್ಬ ಅಂತ ವಡೆ ಪಾಯಸ ಮಾಡೀನಿ, ತಿನ್ನುವಂತೆ. ಬಾವ ಬೀರ್ನೆ. ಬಾಯ್ ಬಿಟ್ರ ಹಂಗ್ ನೋಡ್ತಾ ಇದ್ದೀರಾ? ನಂಗೋಸಿ ಪುರಿ ಕೊಡ್ಲಾ? ತಾಕ್ಲಾ ನಂಗೋಸಿ ಕೊಡ್ಲಾ ಪೂರಿ? ತಾಕ್ಲಾ ಇನ್ನೋಸಿ ಕೊಡ್ಲಾ? ಇಲ್ಲೋಸಿ ಕೊಡ್ಲಾ? ಈಗ ಇಲ್ಲೋಸಿ ಕೊಡ್ಲಾ? ಮಗನೇ ಗದ್ದ ಕಂಡ ಹೂ ಕಂಡ್ಲಾ? ಹತ್ತು ಬೊಡ್ಡತಾವ ನಂತವ ಕಡ್ಲೆಪುರಿ ಇಸ್ಕೊಂಡು ನನ್ನೇ ಪೇದ ಅಂದ್ರ ಕುಕ್ರ ನನ್ ಕಡ್ಲೆಪುರಿನ. ಓಹೋ, ನಾನು ದೊಡ್ಡನಾದ್ಮೇಲೆ ಮದುವೆ ಆಗ್ತೀನಿ ಗೊತ್ತಾ? ಮದುವೆ ಆಗಕ್ಕೆ ನಿಂಗೆ ಯಾರಪ್ಪ ಕೊಟ್ಟಾರೆ ಹೆಣ್ಣ? ಮೋಹನ್ ಯಾರು ಕೊಡ್ದವ್ರೆ? ನಮ್ ದೊಡ್ಡವರೊಟ್ಟಿಲಿ 3 ಎಣ್ಣೆ ಇಟ್ಲು. ಲಾಟ್ರಿ ಹೊಡಿತ ನೋಡ್ರಿ ಅನ್ಸಪ್ಪ. ಇಲ್ಲ ಸರಿಯಾಗಿ ನೋಡ್ರಿ ರಮೇಶಪ್ಪ. ಎಲ್ಲ 2 ಟಿಕೆಟ್ ಕೊಡ್ ನೋಡ್ರಿ ರಮೇಶಪ್ಪ. ಒಳ್ಳೆ ಟಿಕೆಟ್ ಕೊಡ್ರಿ ರಮೇಶಪ್ಪ. ತಗೊಳ್ಳಯ್ಯ, ದಿನ ಒಂದು ಗೋಳಿ ಒಂದು. ರಾಮ ಅಂದ್ರೆ ಏನ್ ಜವರಣ ಎಲ್ಲೋ ಹೊಂಟ್ಬಿಟ್ಟೆ? ಹೊಸಿ ಜೋಳದ ಕಡ್ಡಿ ತರೋಣ ಅಂತ ಹೊಲ್ತಕ್ ಹೋಗಿದ್ದೆ ಕಣ್ಲಾ. ಏನಿಲ್ಲ ಅದೇ. ಏನ್ಲ? ಏನು ಇಲ್ಲ, ಟಿಡಿ ಕೊಡೋಣ. ಹೋಗ್ಲಾ, ಒಂದಿನ ಆದ್ರೆ ಹೆಂಗೋ ತಂದು ಕೊಡ್ಬೋದು ಕಣ್ಲಾ. ದಿನಗಳಿಗಾದ್ರೆ ಎಲ್ಲಿಂದ ತಂದು ಕೊಡೋದು? ಇವತ್ತೊಂದಿನ ಒಂದೇ ಒಂದ್ ಕೊಟ್ಬಿಡೋಣ. ಲೇ ಹೊನ್ನ, ನಾ ಹಟ್ಟಿಲ್ ಕೂತ್ಕೊಂಡು ಬಿಡಿ ಸುತ್ತೀನಿ ಅಂತ ತಿಳ್ಕೊಂಡಿದ್ಯಲ್ಲ, ಇನ್ಯಾವತ್ತು ಬಿಡಿ ಕೇಳ್ಬೇಡ. ಯಾವಾಗಯ್ಯೋ ನೀನಿದ್ರೆ ಇನ್ನೊಬ್ಬ ಬೆಳಿಗ್ಗೆ ಸಿಗ್ತಾ ಈ ಬೇಕಾತಿ ನನ್ನ ಮಗ.
ಇಳಿಸ್ಕೊಳ್ರಲ್ಲ ಕಾಯಿ ಕಳಿದವನೆ ನಡಿಲ್ಲ ನೋಡುವ. ಸದ್ದು ನೀವೆಲ್ಲ ಸುಮ್ಮನೆ ಇರಿ. ರಾಮೇಗೌಡ್ರೆ, ಅದೇನು ಹೇಳಬೇಕು ನೀವೇ ಹೇಳಿ. ಲೇ ಮಕ್ಕಳ, ಊರ್ ಜನ ಎಲ್ಲಾ ಸೇರಿದಾರೆ, ಅದೇನು ಹೇಳ್ತೀಯ ಹೇಳೋ. ಅವನೇನೇನೋ ಹೇಳೋದು, ಅದೇನ್ ಶಿಕ್ಷೆ ಪಡ್ಬೇಕು ಅಂತ ನೀವೇ ಹೇಳಿ. ಆ ಬಡ್ಡಿ ಮಗನ ದಂಡ ಹಾಕಿ ನಮ್ಮ ಆಲ್ ಮರದಲ್ಲಿ ಸೊಪ್ಪು ಕಟ್ಕೊಂಡವನ. ನನ್ನ ನಾಡು ಮರಿ ಕಟ್ಟು ಸೆಂಟಲ್ ಮಾಡ್ಕೊಂಡವನ. ಆ ಬಡ್ಡಿ ಮಗನ ಸುಮ್ಮನೆ ಬಿಡ್ಬೇಡಿ. ನೋಡ್ರಪ್ಪ, ಈ ಬೊಕ್ಕಳ ಕಳ್ಳ ಅಂತ ನಿಮಗೆಲ್ಲಾ ಗೊತ್ತು. ಇವತ್ತು ನಮ್ಮೂರ್ಲಿ ಕಳ್ತನ ಮಾಡ್ತಾ ಇರೋದು ಹೊಸದೇನಲ್ಲ. ವೆಂಕಟಣ್ಣ ತೋಟದಲ್ಲಿ ಕಾಯಿ ಕದ್ದು ದೇವೇಗೌಡ್ರ ಮಗ ಈರನ್ನ ಸಾಯಿಸಕ್ ಪ್ರಯತ್ನ ಪಟ್ಟದಕ್ಕೆ ಇವನಿಗೆ 1000 ರೂಪಾಯಿ ದಂಡ, ಅವ್ರ ಜೊತೆಗಾರರಿಗೆ ತಲಾ 100 ರೂಪಾಯಿ ದಂಡ ಹಾಕಿದ್ದೀರಿ. ಬಿಟ್ಟೆ ನಿನ್ನ ಹೆಂಡತಿಯೋ ದೊಡ್ಡಪ್ಪ ಸತ್ತದಂತೆ ಅವನೇನಾಗಿತ್ಲ? ಅವನ್ ಬಿಡ್ಲಾ, ಮೂಲೆಯಲ್ಲಿ ಕುತ್ಕೊಂಡು ನಾಲ್ಕದ್ದ ಕಂಟೆ ಹಸ್ಕೊಂಡ. ಲೈ ಹೊಟ್ಟೆ ಅಪ್ಪಾರ ಅಮ್ಮಾರ್ ಹೊಡ್ಕೊಂಡ್ಲ, ಅಮ್ಮಾರ್ ದಮ್ ಕೆಟ್ಟನಂತೆ. ಬಮ್ನಾಯ್ಕ ಇಟ್ಟೆಲ್ಲ ಕೆಟ್ಟವಂತೆ ಕಣ. ಅದು ದಿಟ ಅನ್ನು. ಅದ್ ಸರಿ, ವೆಂಕಣ್ಣನ ತೋಟದಲ್ಲಿ ಬೊಕ್ಕಳ ಕಾಯಿ ಕದ್ದಿದ್ನಂತೆ, ಈರೇಡ್ ಕೊಟ್ನಂತೆ. ಆ ಬಡ್ಡ ಬಕ್ಲನ್ಗೆ ಹಂಗೆ ದಂಡ ಹಾಕ್ಬೇಕು ಸುಮ್ಕಿರ್ಲ. ಅವನಿಗೆ ಈ ಊರಾಗ ಹೇಳೋರು ಕೇಳೋರು ಯಾರಿರ್ಲಿಲ್ಲ. ಅಲ್ಲ, ಅದ್ ಯಾವ್ಯಾವ ಮಗ ಈರ ಇಷ್ಟೊಂದು ಕೆಲಸ ಮಾಡೋಣ ಅಂದ್ರೆ ಬೋಸ್ ಹೋಗ್ಬಿಡು. ಎಲ್ಲ ಅವನ ಪೆದ್ದ ಅಂತಾರೆ. ಹ್ಞೂ ಕಡ್ಲ, ಈ ವರ್ಷ ಸಂಕ್ರಾಂತಿ ಹಬ್ಬದಾಗೆ ನನಗೋಗಿದ್ದಲ್ಲೂ ಅವನೇ ಗೆದ್ದ. ಆಚಾರಿ ನೇಗ್ಲು ಶುದ್ಧ ಮಾಡಿದ್ಯಾ? ಇನ್ನೂ ಇಲ್ಲ ಕಣ್ಬಾಣೋ. ನಿನಗೆ ಮಾನ ಮರುವಾದೆ ಒಂಚೂರು ಇಲ್ಲ ಕಣ್ಲ. ಇನ್ನೂ ಇಲ್ಲ ಕಣ್ಬಾಣೋ, ಹುಷಾರಿರ್ಲಿಲ್ಲ, ನಾಳಕ್ ಮಾಡ್ಕೊಟ್ಟಿನ್ನು. ನೀ ಸಾಯಿ ಬಿಟ್ಟ ಹಂಗೆ ಅಂತ ಇರು. ನೀ ಹೇಳ್ದೆ ಅಂತ ನಾ ಆರಂಭ ಬಿಟ್ಬಿಡ್ತೀನಿ. ನಾ ನೇಗ್ಲು ಕೊಟ್ಟು 3 ತಿಂಗಳಾಗೈತೆ. ಇವತ್ ಬಂದ್ರೆ ನಾಳೆ ಬಾ ಅಂತಾನೆ, ನಾಳೆ ಬಂದ್ರೆ ನಾಡಿದ್ ಬಾ ಅಂತಾನೆ. ದುಡ್ಡು ಮಾತ್ರ ಮೊದ್ಲೇ ಇಸ್ಕೊಂಡವನೆ. ಇವನ್ದೆಲ್ಲ ಬರೀ ತೊಳ್ಕೊಂಡ್ಲ. ಇವನ್ ಸುಳ್ಳು ನಮ್ಮೂರಿಗೆಲ್ಲ ಆಯ್ತದೆ. ಇವತ್ತೇನಾದ್ರೂ ಮಾಡ್ಕೊಡ್ದೆ ಹೋದ್ರೆ ನೋಡಿದ ಆಮೇಲೆ ನಿನ್ ಕತೆ. ಕೊಟ್ಟಿರೋದ್ 3 ರೂಪಾಯಿಗೆ ಊರಿಗೆಲ್ಲ ಕೊಡೋಯ್ತಾರೆ. ಏನ್ಲ ಇದು? ನಿನ್ನಷ್ಟಕ್ ನೀನೇ ಅವ್ವ ಬಡ್ಡೆ ಇಡೋ ಬಗ್ಲ ಕಾಯಿ ಕರೀತಿದ್ನ. ನಾವ್ ವೆಂಕಟನಿಗೆ ಹೇಳ್ದೆ ನೋಡು, ಪಂಚಾಯತಿಗೆ ಸೇರಿ ಸರಿಯಾಗಿ ಮಾಡ್ಬಿಟ್ರು. ಹಂಗ ಆ ದೊಡ್ಡ ಕಳ್ಳ ನೀನ್ ಹಿಡ್ದಿದ್ಯಲ್ಲ, ನೀನ್ ಹೆತ್ತಿದ್ದಕ್ಕೂ ಸಾರ್ ಕಾಸ್ಬಿಡು. ಆಹಾ, ನಿನ್ ಮಗ ಬೋ ಗನಂದಾರಿ ಕೆಲಸ ಮಾಡ್ಬಿಟ್ಟ ಅಂತ ಹೊಗಳ್ಬೇಡ, ಸುಮ್ಗಿರೆ. ಲೇ ತಿನ್ನ ಸುಮ್ಗೆ. ಊರು ಒಪ್ಪೋ ಅಂತ ಕೆಲಸ ಮಾಡಿದ್ರು ನೀವ್ಯಾಕೆ ಸಿಡ್ಕಾಡಿರೋ ಅವನ್ ಮೇಲೆ? ನಿನ್ ಮಗ ಬಹು ಸೂರ ನೋಡು, ಯಾರು ಮಾಡಬಾರ್ದು ಮಾಡ್ಬಿಟ್ಟವನೆ. ಕತ್ತೆ ಹಂಗ್ ವಯಸ್ಸಾದ್ರೂ ಬುದ್ಧಿ ಬಂದಿಲ್ಲ. ಬಹು ಸೂರ ನೀನು, ಯಾರು ಮಾಡಬಾರ್ದು ಮಾಡ್ಬಿಟ್ಟೆ. ಹೋಲಾ ನೀವ್ ಸುಮ್ಕಿರಿ. ಇದ್ಯಾಕ್ಲಾ? ಊಟ ಮಾಡ್ಲಾ? ಏ ಸಾವಿತ್ರಿ, ಹೊಟ್ಟೆ ಹೆಸರು ಅವನೇ ಉಣ್ತಾನೆ, ಅದೇನ್ ಕೆಲಸ ನೋಡೋಗೆ. ಲೋ ಮಗ, ಅಯ್ಯೋ
ಆಯ್ತಾನಾಗ ಈರಪ್ಪ ಯಾರು ಕೈ ಮುಗಿತಾ ಇರೋದು? ಕೈ ಮುಗಿತಾ ಇರೋದು ಕೆಳಗ್ ಬಿದ್ದು ಸಾಯಾಜ ಕೆಳಗ್ ಬಿದ್ದು ಸಾಯ್ತಾನಂತೆ. ಚಟ ಬಾಯ್ಲಿ ಬಿಡೋಣ ಸಾಯ್ಬೇಕು ಬಿಡೋಣ. ನನ್ನ ಮಾತು ಕೇಳು ಬಾಯ್ಲಿ. ಇಲ್ಲ ನಾ ಸಾಯ್ಬೇಕು ಬಿಡಪ್ಪ. ನೀನು ಸಾಯ್ಬಾರ್ದು ಬಾ ತಂದೆ. ಓಹೋ ನಾವು ಸಾಯ್ಬೇಕು ಬಿಡೋಣ ಬಾ ಅಂದ್ರೆ. ಓಹೋ ಏನಾಯ್ತು ನಿಮ್ಗೆ? ನಮ್ಮಪ್ಪನಿಗೆ ನನ್ ಕಂಡ್ರೆ ಹಾಕಿಲ್ಲ. ದಿನ ಬೈತಾ ಇರ್ತಾನೆ. ಅತ್ತೆ ಒಳಗ್ ಬಿದ್ದು ಸಾಯಕ್ ಬಂದ. ನಿಂಗಿ ನಿನ್ ಕೈ ಕಾಪಿ ಅಂದ್ರೆ ಬೋ ರುಚಿ ನೋಡು. ನಿನ್ ಬಿಟ್ಟು ಹೋಗಕ್ಕೆ ಮನ್ಸು ಬರೋದಿಲ್ಲ. ನಿಮ್ಮ ಮಾತು ಸಂಜೆ ಆದ್ರೂ ಮುಗಿಯಾಕಿಲ್ಲ. ನನ್ ಗಂಡ ಹೊಲದಿಂದ ಬರೋ ಹೊತ್ತಾಯ್ತು. ಬೇಗ ಕುಟ್ಕೊಂಡು ಹೊಂಟೋಗಿ. ಸುಮ್ಕಿರಮ್ಮಿ, ನೀ ಯಾಕೆ ಎದುರ್ಕೊಂತೀಯ? ಹೋದ್ಸಲ ಕೊಟ್ಟಿದ್ನಲ್ಲ 1000 ರೂಪಾಯಿ, ಅದ್ರ ಬಡ್ಡಿ ಕೇಳಕ್ ಬಂದಿವನಿ ಅಂತೀನಿ. ಸುಮ್ಕಿರು. ಈರಪ್ಪ ನೀ ಕೆರೆಗ್ ಬಿದ್ದು ಸಾಯ್ತೀನಿ ಅಂದ್ರೆ ನನ್ ಹೊಟ್ಟೆ ಹುಡ್ದಂಗ್ ಆಯ್ತದೆ. ಮತ್ತೆ ಇನ್ನೇನ್ ಮಾಡುವಂತೀಯಾ? ನಾನು ಹೇಳ್ದಂಗ್ ಕೇಳ್ತೀಯಾ? ನಮ್ಮಪ್ಪ ನನ್ ಬೈದಂಗ್ ಮಾಡಿದ್ರೆ ನೀ ಹೇಳ್ದಂಗ್ ಕೇಳ್ತೀನಿ. ಬಾಯ್ಲಿ. ಬಡ್ಡಿ ಮಕ್ಕಳ ಬಿಡಿ ಕೇಳವ ಅಂದ್ರೆ ಇಷ್ಟೊತ್ತಾದ್ರೂ ಯಾರೂ ಬರ್ನಿಲ್ವಲ್ಲ. ಇದ್ಯಾಕ್ ಬರೋಣ? ಏನು ಇಲ್ಲ ಕಣ್ಬಲ. ಎಲ್ಲ ಹೊಂಟ್ಬಿಟ್ಟೆ. ಇಲ್ಲೇ ಹೊಸಿ ಗದ್ದೆ ತಗೋಯ್ತಾವ್ನಿ. ಹಿಂದೆ ಒಂದ್ ಬೀಡಿ ಕೊಡೋಣ. ನಿಮ್ಗೆ ಅವತ್ತೆ ಹೇಳಿಲ್ವ ನಾನು ನನ್ನ ಹತ್ರ ಬೀಡಿ ಕೇಳ್ಬೇಡ ಅಂತ? ಹೊತ್ತರಿಂದಲೂ ಬೀಡಿ ತೆಗ್ಲ ಕಣೋ, ಹುಚ್ಚಿಡ್ದಂಗ ಆಯ್ತದೆ. ಒಂದೇ ಒಂದ್ ಬೀಡಿ ಕೊಟ್ಬಿಡೋಣ. ಯಾವನೋ ಕೊಡೋನ್ ಕಂಡ್ರೆ ಬಿಡದೆ ಇಸ್ಕತ್ತಿದ್ದಂತೆ. ಹಂಗಾಯ್ತು ನಿನ್ ಕತೆ. ನಿಮ್ಮಪ್ಪ ಏನಾರು ಹಳೆ ಸಾಲ ಕೊಟ್ಟಿದ್ದ ನಂಗೆ? ಹಂಗಲ್ಲ ಕಣೋ, ಬೀಡಿ ಸೇರಿದ್ರೆ ಚುರುಕಾದಂತೆ ಬುದ್ಧಿ, ಅದಕ್ಕೆ. ಬಟ್ ಐದ್ನೇ ಮಾತ್ ಚಂದ. ಇದೆಲ್ಲ ಉಂಡಿಟ್ಟು ದಂಡವಾಗಿ ಕುಂತಿರೋ ತಪ್ಪಿಗೆ ನಮ್ಮಟ್ಟಿಗೆ ದನ ಕಾಯಿ ಬಾ. ಬೀಡಿ ಕೊಟ್ಟು 3 ಹೊತ್ತು ಇಟ್ಟು ಹಾಕಿಸ್ತೀನಿ ಬಾ. ಮಗಯ್ಯೋ ನೀನಿಲ್ದ್ರೆ ಇನ್ನೊಬ್ಬ. ನೀಯತ್ತಾಗಿ ಬೀಡಿ ಕೇಳಿದ್ರೆ ಯಾರೂ ಕೊಡೋಕಿಲ್ವಲ್ಲ. ಬೀಡಿ ಸೇದವ ಅಂದ್ರೆ ಏನ್ ಮುದ್ದಣ್ಣು ದನಗಳು ಹೊಡ್ಕೊಂಡು ಎಲ್ಲ ಹೊಂಟ್ಬಿಟ್ಟೆ? ಹೂ ಕಣ್ಬಲ, ಹೊಸಿ ಉಳದಿತ್ತು ಹೋಯ್ತೀವಿ. ದನಗಳು ನಿಮ್ಮವೇನು? ಹೂ ಕಣ್ಲ, ಮೊನ್ನೆ ಮುಡುಕ್ಕೆರೆ ಜಾತ್ರೆಯಲ್ಲಿ ತಂದೆ. ಹಂಗಾದ್ರೆ ಎಷ್ಟಾಗಿದವು? ನೋಡ್ಲಾ ಎಷ್ಟು ಕೊಡ್ಬೋದು? ಅದೆಲ್ಲ ನಂಗೆ ಗೊತ್ತಾಗಿಲ್ಲ ಕಾಣೋ, ನೀನೇ ಹೇಳೋ. 2000 ಆಗವೆ ಕಣ್ಲ. ಹಂಗಾದ್ರೆ ಕೆಲ್ಸಕ್ಕೆ ಚೆನ್ನಾಗ್ ಹೋಯ್ತವೆ ತಾನೆ? ಬೆರಳು ತೋರಂಗಿ ಎಲ್ಲ ಕಣ್ಲ, ಬಡ್ಡಿ ಆಯ್ತು. ನಾವು ಕೆಲ್ಸಕ್ಕೆ ಅಂದ್ರೆ ಕಾಲ್ ಕೆರಿತವೆ. ದುಡ್ಡಿಗೇನ್ ಮೋಸಿಲ್ಲ ಬೋಣ. ಯಾವನಾರು ಕಣ್ ಮುಟ್ಕೊಂಡ್ 1000 ರೂಪಾಯಿ ಲಾಭ ಕೊಡ್ತಾನೆ. ಒಂದು ಬೇಡಿ ಕೊಡೋಣ. ಅಣ್ಣ ಬಿಸಿಲು ನೆತ್ತಿಗೆ ಇರ್ತದ, ನಾ ಬತ್ತೀನಿ ಕಲ. ನಡಿಯೋಣ. ಈ ಬಡ್ಡಿ ಮಕ್ಳ ಹತ್ರ ಬೀಡಿ ಕೇಳೋದು ಹೆಂಗೆ ಅಂತ ಗೊತ್ತಾಯ್ತು ಈಗ. ಹಾಕ್ಬೇಡ, ಹೆಚ್ಚಿಗೆ ಸುಣ್ಣ ಹಾಕ್ಬೇಡ. ಅಲ್ಲ ಕಣ್ರಿ, ಮಗನ್ ಕಂಡಾಗ್ಲೆಲ್ಲ ಮಾತ್ಗೂ ಕೆಂಡದಂಗ್ ಕೋಪ ಕಾರ್ತಿರಲ್ಲ. ಸ್ವಲ್ಪನಾದ್ರೂ ಮಗ ಅನ್ನ ಮಮಕಾರ ಇದೆಯಾ ನಿಮ್ಗೆ? ಚಿಂದಂತ ಅವ್ವ ನೀನ್ ಸರಿ, ಅವನ್ ಸರಿ ಇಲ್ಲ. ಅಯ್ಯೋ ದಡ್ಡಿ, ಅವನ್ ಚೆನ್ನಾಗಿ ನನ್ನಂಗೆ ಬುದ್ಧಿವಂತನಾಗಿ ಬಾಳ್ ಬದುಕಲಿ ಅಂತ ಕಣೆ ನಾನು ಅವನ ಬೈಯೋದು. ನನ್ಗೇನು ಅವನ ಮೇಲೆ ಆಸೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ನೀನ್ ಹಂಗೆ ನೋಡ್ತಾ ಇರೋ. ಬರೋ ಸುಗ್ಗಿಗೆ ನನ್ ತಂಗಿ ಮಗಳು ಪುಟ್ಟಂಜಿನ್ ತಂದು ಅವನ್ಗೆ ಅಡ್ಡೂರಿಯಾಗಿ ಮದುವೆ ಮಾಡ್ತೀನಿ. ಹೌದೇನ್ರಿ? ಇಷ್ಟ ದಿವಸ ಆದ್ರೂ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಇಲ್ಲ ಬಡ್ಡಿ ಮಗ ಅಕ್ಷ ನೋಡ್ದ ಸುಕ್ಕ ನಮ್ಮ ಅಪ್ಪನ್ ಸಾಯಿಸು ಅಂತ ನಂಗೆ ಕೊಡ್ತೀಯಾ? ಮಾಡ್ತೀನಿ.
ಸಿದ್ಧ ಇಷ್ಟು ನೆತ್ತಿಗೆರ್ತು ಬೇಕಂತಿದ್ದಲ್ಲ ಏನ್ ಗೌಡ್ರ 10 ಗಂಟೆ ಆಯ್ತು ಊಟನೇ ತಂದಿಲ್ಲ ಇನ್ನು 3 ಕಳೆ ಕಿತ್ತಿಲ್ಲ ಆಗ ಒಟ್ಟಾಸ್ಬಿಡ್ತಾ ನಿಮ್ಗೆ ಇನ್ನೇ ನನ್ನ ಮಗಳು ತಗೊಂಬತ್ತಾಳೆ ಕಿತ್ಕೊಂಬರಲ್ಲ ಅಪ್ಪ ಊಟ ತಂದೀವ್ನಿ ಮಗ ಮಡಿ ಮಗ ಏ ಬರಲ್ಲ ಬೇಗ ನಮ್ಮಪ್ಪ ನಂಗೆ ಮದುವೆ ಮಾಡೋಣಂತೆ ಯಾವಾಗ್ಲಾ ಬರೋ ಸುಗಿಯಾಗೆ ಮಾಡ್ಕೋ ನಮ್ಗೂ 2 ಹೊತ್ತು ಊಟ ಸಿಗ್ತದೆ ನಮ್ಮಪ್ಪ ನಂಗೆ ಮದುವೆ ಮಾಡೋಣಂತೆ ಮಾಡ್ಕೊ ಮೀಸೆ ಹುಡುಗ ಎಲ್ಲ ದೇಶ ಮೇಲ್ಕೊಂಡು ಮದುವೆ ಅಂತೆ ಮದುವೆ ನಂಗೆ ಮದುವೆ ಚೆನ್ನಮ್ಮ ನಮ್ಮಪ್ಪ ಮದುವೆ ಮಾಡೋಣಂತೆ ಒಳ್ಳೇದ್ ಮಾಡ್ಲಿ ಅಯ್ಯ ಇವ್ರ ಜೊತೆಲಿ ಹೇಳಿಲ್ವಲ್ಲ ನಿಜ ಗೊತ್ತಾ ನಮ್ಮಪ್ಪ ನನಗೆ ಮದುವೆ ಮಾಡೋಣಂತೆ ಊಟ ಬಂದ್ಬಿಡು ತಿಮ್ಮಣ ನಮ್ಮಪ್ಪ ನನ್ಗೆ ಮದುವೆ ಮಾಡೋಣಂತೆ ಇನ್ಯಾವ್ದ್ಲಾ ಅದೇ ಎಡಗ್ನಲ್ಲಿ ನಮ್ಮ ಅತ್ತೆ ಮಗಳು ಪುಟ್ನಂಗಿ ಬಡ್ಡಿ ಮಗನೇ ನಿಮ್ಮಪ್ಪ ನೀನು ಮದುವೆ ಮಾಡ್ಬೇಕಾದ್ದೆ ಮಾಡ್ಲಿ ಬಿಡ್ಲಾ ಅವನಿಗೇನ್ ಕಮ್ಮಿ ಅವ್ರಪ್ಪ ಜೀವನ ಜಿಪ್ಪುಣಿಸಿ ಮಸ್ತಾಗ್ ಮಾಡ್ಗವನೆ ಮಾಡ್ಲಿ ಬಿಡು ಎಷ್ಟಿಗೆ ಬಿಡ್ಲಾ ತಾಯಿಗೆ ಜಾಗ ಆಗಿದಂಗಲ್ವಾ ನಿನ್ನ ಮೋರೆ ನೋಡಾಕ ಊರಿಂದ ಬಂದೀವ್ನಿ ದೂರದಿಂದ ಬಂದೀವ್ನಿ ನಿನ್ನ ಮೋರೆ ನೋಡಾಕ ಊರಿಂದ ಬಂದೀವ್ನಿ ಬಾರೆ ಚಿನ್ನ ನೀ ಚೊಕ್ಕ ಚಿನ್ನ ಬಾರೆ ಚಿನ್ನ ನೀ ಚೊಕ್ಕ ಚಿನ್ನ ಮುಗಿಲಾಗ ಮೂಬೆರಕ್ಕೆ ಹುಡಿಗಂದು ಮೂಡಿ ಕೈ ಮಾಡಿ ಕಾಡಿತ್ತು ನನ್ನ ಕಣ್ಣ ನಾ ಬರುವ ಮುನ್ನ ನಿನ್ನ ಮೋರೆ ನೋಡಾಕ ಊರಿಂದ ಬಂದೀವ್ನಿ ದೂರದಿಂದ ಬಂದೀವ್ನಿ ಪ್ರೀತಿಯ ಬರಕೀಯ ಸರತೀಲಿ ಕೆದರೋನು ಹಗ್ಗಕ್ಕೆ ಗೇರೋನು ನವಿಲಾಗಿ ಬಾ ನನ್ನ ಮನಸೇರು ಬಾ
ಊರಿಂದ ಬಂದೀವ್ನಿ, ದೂರದಿಂದ ಬಂದೀವ್ನಿ, ನಿನ್ನ ಮೋರೆ ನೋಡಾಕ ಊರಿಂದ ಬಂದೀವ್ನಿ. ಬಾರೆ ಚಿನ್ನ ನೀ ಚೊಕ್ಕ ಚಿನ್ನ, ಬಾರೆ ಚಿನ್ನ ನೀ ಚೊಕ್ಕ ಚಿನ್ನ. ಬಾರೆ ಚಿನ್ನ ನೀ ತಪ್ಕೋ ನನ್ನ, ಬಾರೆ ಚಿನ್ನ ನೀ ತಪ್ಕೋ ನನ್ನ. ಆಗ್ಲೇ ಹೇಳಿದೆ, ನನ್ನ ಮಾತನ್ನೇ ಕೇಳಲಿಲ್ಲ ಅವನು. ನಾನು ಹೇಳಿದೆ ಕಳ, ನನ್ನ ಮಾತನ್ನ ಕೇಳಲಿಲ್ಲ. ಬಾರೆ ಚಿನ್ನ ನೀ ತಪ್ಕೋ ನನ್ನ. ಅಯ್ಯಯ್ಯೋ, ಆಚಾರ್ಯ ಬೆಳಿಗ್ಗೆನೆ ಬಂದ್ಬಿಟ್ಟೆ, ಏನ್ ಸಮಾಚಾರ? ಏನಿಲ್ಲ ಸೆಟ್ರೆ, ನಾನು ಸರ ಬಿಡ್ಸ್ಕೊಂಡು ಹೋಗುವ ಅಂತ ಬಂದೆ. ತಗೊಳ್ಳಿ ನಿಮ್ ದುಡ್ಡ. ಬಡ್ಡಿನೂ ಸೇರಿ 1000 ರೂಪಾಯಿ ಸರಿಯಾಗೈತೆ ತಾನೆ? ಹ್ಞೂ ಸರಿಯಾಗೈತೆ, ಇಡ್ಸ್ಕೊಳ್ಳಿ. ತಗೋ ಆಚಾರ್ಯ, ಮತ್ತೆ ನೀನ್ ಏನಾದ್ರು ಹಣ ಬೇಕಾದ್ರೆ ನನ್ನ ಹತ್ರನೇ ಬಾ, ಸರ ಇಟ್ಕೊಂಡು ನಾನೇ ಹಣ ಕೊಡ್ತೀನಿ. ನೀವೇನ್ ಸೆಟ್ರೆ ಹಿಂಗಂದಿರಿ? ನಾನು ಯಾವತ್ತಾರು ನಿಮ್ಮನ್ ಬಿಟ್ಟು ಬೇರೆ ಹೋಗಿದ್ನೆ? ನಾ ಬರ್ಲಾ ಶೆಟ್ರೆ? ಹಿಂಗೆ ಮಾಡುವ ಆಚಾರ್ಯ, ನೀನ್ ಅಡಿ. ಯಾರೇ ಊಗಾಡಲಿ, ಊರೇ ಓರಾಡಲಿ, ಅಮರಿಕರು ನನಗೆ ಸಾಟಿ ಇಲ್ಲ. ಹುಯ್ ಹುಯ್, ಯಾರೇ ಕೂಗಾಡಲಿ, ಆ ಕುರಿ ಮರಿ ನಂಗೂ ಸಾಟಿ ಇಲ್ಲ. ಯಾರೇ ಕೂಗಾಡಲಿ, ಎಮ್ಮೆ ಹೊಯ್ ಹೊಯ್, ಆ ನಾಯು ನಂಗೆ ಸಾಟಿ ಇಲ್ಲ. ಹುಯ್ 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 ಹುಯ್. ಏನ್ ಮಚ್ಚ ಇಲ್ಲಿ ಚೆನ್ನಾಗಿದ್ದೀಯಾ ಮಗನೇ? ಈರಣ್ಣ ಮಿಂಡೋಗ್ಬಿಟ್ರು ಸೋಳೆ ಮಗನ, ನಮ್ಮ ಅಪ್ಪನ ಸಾಯಿಸು ಅಂತ ನಂಗೆ ಚಾಡಿ ಕೊಡ್ಲಾ? ಬೋಳಿ ಮಗನ ಗೆದ್ದದೆ ಹೋಗು, ಇನ್ನೊಂದ್ಸತ್ ನನ್ ಕೈ ಸಿಗು ನಿನ್ನ. ಓ ಏನಾಚಾರಿ, ಅಪರೂಪ ನಮ್ಮನೆ ಗಂಟ ಬಂದ್ಬಿಟ್ಟಿದ್ಯಲ್ಲ, ಏನಿಶ? ಏನಿಲ್ಲ ಗೌಡ್ರೆ, ನನ್ನ ಹೆಂಡತಿಗೆ ಹೆರಿಗೆ ಆಗೋ ಹೊತ್ತು ಬಂದ್ಬಿಟ್ಟೈತೆ. ಅದಕ್ಕೆ ಅರ್ಜೆಂಟ್ ಆಗಿ ಒಂದು 500 ರೂಪಾಯಿ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಹತ್ರ ಕೇಳವ ಅಂತ ಬಂದೆ. ಏನಾಚಾರ್ಯ, ನನ್ನ ಹತ್ರ ಹಣ ಎಲ್ಲಿದೆ? ನನ್ ತಾಪತ್ರೆಯ ನನ್ಗೆ ಕೊಂಡೆ ಗೌಡ್ರೆ. ನಮ್ಮಂತವ್ರು ನೀವೇ ಹಿಂಗ್ ಅಂದ್ಬಿಟ್ರೆ ಹೆಂಗೆ? ನೀವು ಸುಮ್ಕೆ ದುಡ್ಡು ಕೊಡ್ಬೇಡಿ ಗೌಡ್ರೆ. ತಗೊಳ್ಳಿ, ಈ ಚಿನ್ನದ ಸರ ಇಟ್ಕೊಂಡು 500 ರೂಪಾಯಿ ಕೊಡಿ. ನಿಮ್ ಮಸ್ಲು ಬಡ್ಡಿ ಕೊಟ್ಟು ಆನೆಕ್ ಬಿಡ್ಸ್ಕೊಂಡು ಹೋಗ್ತೀನಿ. ಓ ಹಂಗಾಚಾರಿ, ಆ ಮೂಲೆಟಿ ದೊಡ್ಡ ಇದ ಮಡಗಿರುವಂತ 500 ರೂಪಾಯಿ ತಂದು ಕೊಟ್ಟಿದ್ದ, ಅದನ್ನೇ ತಂದ್ಕೊಡ್ತೀನಿ. ಆಮೇಲೆ ನಾನು ಅವ್ನು ಕೊಟ್ಕೋತೀನಿ. ಆಯ್ತು ಗೌಡ್ರೆ, ಹಂಗೆ ಮಾಡಿ. ತತ ಸರವ ಗಾಡಿ ದುಡ್ಡು ತತ್ತೀನಿ. ನಮ್ಮೂರಿಗೆ ಬಂದು ನನ್ಗೆ ಹೆದರ್ಸ್ತೀಯಾ? ನಿನ್ಗೆ ಮಾಡ್ತೀನಿ ತಡಿ.
ಏನಾಯ್ತೀರಾ? ಏನಾಯ್ತು ಇರಾ? ಇರಾ ಇರಾ ನಿಂಗ್ ನೋವಾಯ್ತಾ ಇರಾ? ನಾನ್ ತಪ್ಪು ಮಾಡ್ಬಿಟ್ಟೆ. ನಿನ್ ಕೋಪ ಬಂದ್ರೆ ನನ್ಗೊಂದೇ ಬರ್ಬಿಡು. ಇನ್ನೊಂದಪ್ಪ ಕೆಪ್ಪು ಗಿಪ್ಪು ಅಂದ್ರೆ ನಾ ಸುಂಗಿರಾಕಿಲ್ಲ. ಓ ಯಾಕೀರಾ? ಪುಟ್ನಂಜಿ ನಿನ್ ಕಂಡ್ರೆ ನಂಗೆ ಬೋಪಿ ರೀತಿ. ಯಾಕಂದ್ರೆ ಹಂಗತ್ತೀಯ? ಬರೋ ಸುಗ್ಗಿಯಾಗೆ ನಂಗೂ ನಿಂಗೂ ನಮ್ಮಪ್ಪ ಮದುವೆ ಮಾಡಾನಂತೆ. ಪುಟ್ನಂಜಿ ದಿನಕ್ಕೊಂದ್ಸಲ ನನ್ ಮನಸ್ನಾಗೆ ನೀನ್ ನೆನ್ಸ್ಕೊಳ್ದೆ ಹೋದ್ರೆ ನನ್ಗೆ ಸಮಾಧಾನವೇ ಇರೋಕಿಲ್ಲ. ನಂಗೂ ಇಷ್ಟೇ. ಮತ್ತೆ ಇಷ್ಟಿನ ನೀನ್ ನನ್ಗೆ ಹೇಳಲೇ ಇಲ್ಲ. ಪುಟ್ನಂಜಿ ಅಂದ್ರೆ ನನ್ ಪುಟ್ನಂಜಿ. ಚಿಕ್ಕತ್ತೆ ಮಗಳೇ ಚಿನ್ನದುಂಗುರದವಳೆ, ಚಿಕ್ಕತ್ತೆ ಮಗಳೇ ಚಿನ್ನದುಂಗುರದವಳೆ, ಸುತ್ತೇಳು ಕೌಳಿ ಮನೆಯೊಳೆ, ಸುತ್ತೇಳು ಕೌಳಿ ಮನೆಯೊಳೆ, ಗೆಣೆಗಾತಿ ಸುತ್ತಿ ಬರುತ್ತೀನಿ ದನಿ ತೋರೆ, ನಾ ಸುತ್ತಿ ಬರುತ್ತೀನಿ ದನಿ ತೋರೆ. ಚಿಕ್ಕತ್ತೆ ಮಗಳೇ ಚಿನ್ನದುಂಗುರದವಳೆ, ಸುತ್ತೇಳು ಕೌಳಿ ಮನೆಯೊಳೆ, ಸುತ್ತೇಳು ಕೌಳಿ ಮನೆಯೊಳೆ, ಗೆಣೆಗಾತಿ ಸುತ್ತಿ ಬರುತ್ತೀನಿ ದನಿ ತೋರೆ, ನಾ ಸುತ್ತಿ ಬರುತ್ತೀನಿ ದನಿ ತೋರೆ. ಚಿಕ್ಕತ್ತೆ ಮಗಳೇ ಚಿನ್ನದುಂಗುರದವಳೆ, ಸುತ್ತೇಳು ಕೌಳಿ ಮನೆಯೊಳೆ, ಸುತ್ತೇಳು ಕೌಳಿ ಮನೆಯೊಳೆ, ಗೆಣೆಗಾತಿ ಸುತ್ತಿ ಬರುತ್ತೀನಿ ದನಿ ತೋರೆ, ನಾ ಸುತ್ತಿ ಬರುತ್ತೀನಿ ದನಿ ತೋರೆ. ಅಡ್ಡ ಗುಡ್ಡವ ದಾಟಿ ಕಸು ಕಣಿವೆಯ ದಾಟಿ ಬಿತೋಡಿ ಬಂದೆ ನಿನಗಾಗಿ, ಚಿಕ್ಕತ್ತೆ ಮಗಳೇ ಚಿನ್ನದುಂಗುರದವಳೆ, ಸುತ್ತೇಳು ಕೌಳಿ ಮನೆಯೊಳೆ, ಸುತ್ತೇಳು ಕೌಳಿ ಮನೆಯೊಳೆ, ಗೆಣೆಗಾತಿ ಸುತ್ತಿ ಬರುತ್ತೀನಿ ದನಿ ತೋರೆ, ನಾ ಸುತ್ತಿ ಬರುತ್ತೀನಿ ದನಿ ತೋರೆ, ನಾ ಸುತ್ತಿ ಬರುತ್ತೀನಿ ದನಿ ತೋರೆ, ನಾ ಸುತ್ತಿ ಬರುತ್ತೀನಿ ದನಿ ತೋರೆ.
ಗೌರಿ, ಏ ಗೌರಿ, ನನಗೇನ್ ಕಿವಿ ಕಿವುಡಲ್ಲ, ಚೆನ್ನಾಗಿ ಕೇಳಿಸ್ತದೆ. ಅದೇನ್ ಬೊಗಳು? ಏ ಗೌರಿ, ಇವತ್ ಖರ್ಚಿಗೆ ಕಾಸಿಲ್ಲ, ಒಂದ್ 10 ರೂಪಾಯಿ ಇದ್ರು ಕೊಡಮ್ಮಿ. ಬೇಡ ಮತ್ತೆ, ಅದಕ್ಕೆ ಅಂತೆ ಊರವ್ರಿಗೆಲ್ಲ ಗೇಮೆ ಗೇಯ್ತಾ ಇರೋದು. ಇದೇನಮ್ಮಿ ಇವತ್ತೊಂದಿನ ಕೇಳಿದ್ರಿ ಹಿಂಗಂತ್ಯ? ನಾನು ಯಾವತ್ತಾದ್ರೂ ಕೇಳಿದ್ನಾ? ನೀ ಸಂಪಾದನೆ ಮಾಡಿ ನನ್ಗೆ ಎಷ್ಟು ಕೊಟ್ಟಿದ್ದಿ ಹೇಳು? ಉಣ್ವಂಗಿಲ್ಲ, ತಿನ್ವಂಗಿಲ್ಲ, ದುಡ್ಡೆಲ್ಲ ಲಾಟ್ರಿ ಅಂತ ಹಾಳು ಮಾಡ್ತಿ. ನೋಡ್ತಾ ಇರಮ್ಮಿ, ಒಂದಲ್ಲ ಒಂದಿನ ನನಗೂ ಲಾಟ್ರಿ ಹೊಡೆದೇ ಹೊಡಿತದೆ. ಪಟ್ನಕ್ಕೆ ಹೋಗಿ ಸೇರ್ಕೊಂಡು ಮಾಡಿ ಮೇಲೆ ಮಾಡಿ ಕಟ್ತೀನಿ, ನೋಡ್ತಾ ಇರು. ಆ ಲಾಟ್ರಿ ಹೊಡೆದಾಗ ನೀನ್ ಉದ್ದಾರ ಆದಾಗ ನಿನ್ ಬಾಯಿಗೆ ಮಣ್ಣಾಕ. ಸುಮ್ಗೆ ಹಾಗಲ್ಲ, ಬೈಬೇಡ. 10 ರೂಪಾಯಿ ಕೊಡ್ತೇ ಇಲ್ಲ ಹೇಳು. ಅಲ್ಲ, ನಾ ಎಲ್ಲಿ ತಂದು ಕೊಡ್ಲಿ ಅಂತ ಹೋಗಿ ಮರ್ವದೆ ಗೇಮೆ ನೋಡು. ನಾನು ಗೌಡ್ರ ಗದ್ದೆ ಕಳೆ ಕೀಳಕ್ ಹೋಯ್ತಾ ಇವ್ನಿ. ತಿಮ್ಮಣ, ತಿಮ್ಮಣ, ಯಾರು? ನಾನ್ ತಿಮ್ಮಣ, ಆಚಾರಿ. ಏನ್ ರಾಮಾಚಾರಿ? ಏನಿಲ್ಲ ಕಣೋ, ನಿನ್ನೆ ದಿವಸ ನನ್ನ ಹೆಂಡತಿ ಗಂಡ್ ಮಗು ಎತ್ಬಿಟ್ಟಳೆ. 500 ರೂಪಾಯಿ ಬೇಕಾಗಿತ್ತು. ಆಚಾರಿ, ನನ್ ತಾವ್ ದುಡ್ಡೊಂದ್ ಬಿಟ್ಟು ಏನಾದ್ರೂ ಕೇಳು. ನೀನ್ ಹೆಂಗಂದ್ರೆ ಹೆಂಗಣ್ಣು, ನಿನ್ನೆ ನಂಬ್ಕೊಂಡ್ ಒಂದ್ ಕೆಲ್ಸ ಮಾಡು. ಈ ಚಿನ್ನ ಸರ ಇಟ್ಕೊಂಡು ದುಡ್ಡು ಕೊಡು, ಅಸಲು ಬಡ್ಡಿ ಕೊಟ್ಟು ಬಿಡ್ಸ್ಕೊಂಡು ಹೋಗ್ತೀನಿ. ಆಚಾರಿ, ಈಗ 300 ರೂಪಾಯಿ ಕೊಡ್ತೀನಿ, 200 ರೂಪಾಯಿ ನಾಳೆ ಬಂದು ಇಸ್ಕೋ. ಆಗ್ಲಿ ಕಣೋ, ಹಂಗೆ ಮಾಡು. ತಾಳು, ದುಡ್ಡು ತತ್ತೀನಿ. ನನ್ ಕುರಿ ಹೋದ್ವಲ್ಲೋ, ಅವನಿಗೆ ಬರ್ಬಾರ್ದು ಬರ, ಅವನಿಗೆ ಕರಿ ನಗರ ಸಿಗ್ದಾಕ್ಬಿಡ್ತೀನಿ. ಬಡ್ಡಿ ಮಕ್ಕಳು ಬಲಗಡೆ ಎದ್ದವ್ರೆ, ಮಕ್ಕಳು ತಪ್ಪಿಸ್ಕೊಂಡ್ಬಿಟ್ಟವ್ರೆ. ಸಿಗ್ಲಿ, ಸಿಗ್ದಾಕ್ಬಿಡ್ತೀನಿ. ಅಯ್ಯಪ್ಪ, ಇದಲ್ಲೋ ನನ್ ಕುರಿ, ಯಾರಿಗೆ ಹೇಳ್ಕೊಳ್ಳಿ ಅಪ್ಪ? ಯಾಕೆ ಹಿಂಗ್ ಅಳ್ತಾ ಇದೀಯಾ? ಏನಾಯ್ತ ಮೀ? ಏನಪ್ಪ ಹೇಳಿ, ನನ್ ಮಗಿ ನಂಗ್ ಸಾಕಿದ್ ಕುರಿನ ಯಾವನೋ ನನ್ ಮಗ ಒತ್ಕೊಂಡು ಹೊಂಟೋಗವನಲ್ಲೋ ಈರ. ಅಯ್ಯಪ್ಪ, ಆಯ್ತಲ್ಲೋ ನನ್ ಕುರಿ. ಬೊಗ್ಲಪ್ಪ, ಭಲೆ ಬಡ್ಡಿ ಮಣ್ಣು, ನೀ ಹೇಳ್ದಂಗೆ ಹೊಡ್ಕೊಂಡೇ ಬಂದ್ಬಿಟ್ಯಾ? ಈ ಕರಿಯ ಅಂದ್ರೆ ಏನಂತ ತಿಳ್ಕೊಂಡಿದ್ದೆ ಬೊಗ್ಲಪ್ಪ. ಆಡಿದ ಮಾತಿಗೆ ಎಂದೂ ತಪ್ಪೋನಲ್ಲ. ಏ ಬೋಳಪ್ಪ, ತಗೋ ಕೊಡು. ಬಿರ್ಬಿರ್ನಿ ಹೊಂಟೋಗು. 100 ರೂಪಾಯಿ ಇದೆ, ತಗೋ. ಸಂತೆಯಿಂದ ಬಂದು 200 ಕೊಟ್ಟನು, ಹೋಗು ನೀನು. ಗೌರಿ, ಒಳಬೇಡ, ಸುಮ್ಗಿರು. ಕಳ್ಳ ಯಾರು ಅಂತ ತೋರಿಸ್ತೀನಿ. ನೋಡಿರಪ್ಪ, ಯಾರೋ ಕಳ್ಬಡ್ಡಿ ಐಕ್ಳು ನನ್ನ ಹೆಂಡತಿ ಹೊಟ್ಟೆ ಮೇಲೆ ಕಣ್ಣೀರ್ ಬಟ್ಟೆ ಹಾಕ್ಬಿಟ್ರಲ್ಲಪ್ಪ. ಕರಿಯ, ನೀನು ಓತಾರೆ ಕುರಿಯ ಏರಿ ಕೇಳಿಗೆ ಬಗ್ಲಂಗ್ ಕೊಡ್ತಿರೋದ ನಾನ್ ನೋಡ್ಲಿಲ್ವಾ? ಏನಿರಪ್ಪ ನೀ ಹಿಂಗ ಹೇಳ್ತಿರೋದ? ಓತಾರೆ ನಾನೇ ಕಣ್ಣಾರ ನೋಡಿವ್ನಿ. ಅಯ್ಯ, ನಿನ್ ಕಣ್ಣಿಂಗ್ ಹೋಗ, ನಿನ್ ನೇಗಲ್ ಬಿದ್ದೋಗ, ನಿನ್ ನೇಗಲ್ ಬಿದ್ದ ಕೈಯಾಗ. ಏನ್ ಬಿಡೋಣ, ಸೀಗಡಿ ತಗೋಣಂತ ಸಂತೆ ಹೋಗ್ತೀನಿ ಕಣ್ಲ. ಕಾಲೆ ಗೊತ್ತಾಯ್ತು ಬೋಣ, ನೀನ್ ಹೆಡ್ತಿ ನೀರ್ ಹಾಕಂಡ್ಲಂತೆ. ಹ್ಞೂ ಕಣ್ಲ. ಮಗ ಎಂತದ್ದು? ಗಂಡು ಕಣ್ಲ. ನೀನ್ ಯೋಗ ಚೆನ್ನಾಗೈತೆ ಬೋಣ ಅಂದಾಗೆ ಮಗ ಬಂಟಿ ಚೆನ್ನಾಗವ್ರೆ ತಾನೆ? ಚಂದಾಗವ್ರೆ. ಹಂಗೋ ದೇವ್ರು ಒಳ್ಳೇದ್ ಮಾಡ್ದ. ಹಂಗೆ ಒಂದು ಬೇಡಿಕೊಂಡು ತಗೋವನ್ನ. ಈಗ ನಿಂತ್ಕೊಂಡು ಮಾತಾಡ್ತಿದ್ರೆ ನಂಗೆ ಗೊತ್ತಾಯ್ತು ಕಣ. ನಮ್ ಬತ್ತೀನಿ ಕಣವನ್ನ. ಈ ಉಚ್ಬಡ್ಡಿ ಮಕ್ಕಳು ಬೀಡಿ ಕೇಳೋದು ಹೆಂಗೆ ಅಂತ ಈಗ ಗೊತ್ತಾಯ್ತು. ಏನ್ ಬೇಕಲ್ಲ ಇರಾ? ಅವತ್ ಕೊಟ್ಟಿದಲ್ಲ ಅದ್ ಕೊಡು. ಅದು ಅಂದ್ರೆ ಯಾವ್ದ್ಲ? ಅದೇ ಅವತ್ ಕೊಟ್ಟಿದಲ್ಲ. ಒಳ್ಳೆ ಚೆನ್ನಾಗಿ ಹೇಳ್ದೆ ನೋಡು. ಇದೇನ್ಲ? ಅದಲ್ಲ. ಹೋಗ್ಲಿ, ಇದೇನ್ಲ? ಅದು ಅಲ್ಲ. ಇನ್ಯಾವುದ್ಲ? ಅದೇ ನಂಗ ಅವತ್ ಕೊಟ್ಟಿದಲ್ಲ ಅದ್ ಕೊಡು. ತಿಂಡಿ ತಿನ್ನಕ್ ಬಂದ್ ನನ್ ತಲೆ ತಿಂತಾನಲ್ಲ ಇವನು. ಈ ಟೂದಾಗಿರುದ್ ಕೊಟ್ಟಿದಲ್ಲ. ಹೋಗ್ಲಿ, ಇದೇನ್ಲ?
ಅದಿಯೇ ಅಯ್ಯೋ ನಿನ್ನ ಬೋಟಿ ಅಂತ ಹೇಳಕ್ಕೆ ಇಷ್ಟೊತ್ತು ಮಾಡಿದ್ಲಾ? ನಾನು ಆಗ್ಲೇ ಹೇಳ್ದೆ, ನೀನೆ ಅದೇ ಇದು ಅಂತ ನಂಗೆ ಕನ್ಫ್ಯೂಸ್ ಮಾಡ್ಬಿಟ್ಟೆ. ಚೆನ್ನಾಗಿ ಹೇಳ್ದೆ ಕಲ. ತಗೋ ಕಸ್ಕೊಡು. ತಕ್ಲಾ ಕೆಲಸ ನೋಡೋಗ್ಲಾ? ಬನ್ನಿ ಬುದ್ಧಿ, ಕುಂತ್ಕೊಳ್ಳಿ. ಏನ್ ಸಮಾಚಾರ? ಎಲ್ಲ ನೀವೇ ಹೇಳ್ಬೇಕಣ್ ಬುದ್ಧಿ. ದೇವೇಗೌಡ್ರ, ನಿಮ್ಮನ್ನ ನೋಡ್ತಾ ಇದ್ರೆ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆಯಲ್ಲ. ಏನ್ ಯೋಚನೆ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಬುದ್ಧಿ. ವಿಷಯ ಏನು ಅಂತ ಹೇಳಿಗೌಡ್ರೆ, ಸುಮ್ಗೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಪ್ರಯೋಜನ ಏನು? ಏನಿಲ್ಲ ಬುದ್ಧಿ, ಆ ದೇವರು ಆಸ್ತಿ ಕೊಟ್ಟ, ಐಶ್ವರ್ಯ ಕೊಟ್ಟ, ಆದ್ರೆ ಒಂದ್ ಭಾಗದಲ್ಲಿ ಅನ್ಯಾಯ ಮಾಡ್ಬಿಟ್ಟ. ಗೌಡ್ರೆ, ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ತಿಳಿತು. ನಿಮ್ ಮಗ ಈರ ದಡ್ಡ ಆದ ಅಂತ ತಾನೆ? ಹೌದು ಬುದ್ಧಿ, ನನ್ ಮಗ ಎಲ್ರಂಗ್ ಬುದ್ಧಿವಂತನಾಗಿದ್ದಿದ್ರೆ ನಮ್ ಸಂಸಾರ ಎಷ್ಟು ಚೆನ್ನಾಗಿರ್ತಿತ್ತು ಬುದ್ಧಿ. ಗೌಡ್ರೆ, ಅವತ್ತೇ ನಾನು ನಿಮ್ಗೆ ಹೇಳಿದೆ, ನನ್ ಮಾತು ಕೇಳಿದ್ರ? ನಿಮ್ ಮಗ ಈರ ದಡ್ಡ ಆಗೋಕೆ ನೀವೇ ಕಾರಣ. ಏನ್ ಬುದ್ಧಿ ನೀವ್ ಹೇಳೋದು? ಪಾಪ, ಹಿಂದೆ ಒಂದಿನ ನಿಮ್ ಮಗ ಈರಾ ಸ್ಕೂಲ್ಗೆ ಹೋಗ್ತೀನಿ ಅಂದಾಗ ನೀವು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಒಂದು ಬಾತ ಕೊಡ್ಲಾ? ನಮ್ಮವು ಕೊಡಿಸ್ಮೇಲೆ ಕೊಡ್ಲಾ? ಹೋಗ್ಲಾ? ಆಮೇಲೆ ಕೊಟ್ಟಿನ ಕೊಡ್ಲ ಹೋಗ್ಲಾ? ಬೊಕ್ಳ ಎಲ್ಲೋಗ್ತಾ ಇದೆಯಲ್ಲ? ಸ್ಕೂಲ್ಗೆ ಕಣ್ಲಾ? ನೀನು ಬರ್ತೀನಲ್ಲ? ಕಡಿ ನಾನು ಬರ್ತೀನಿ. ಏಯ್, ಏನಿಲ್ಲ ನೋಡೋದು, ಹೋಗಲ್ಲ. ಇರಾ ಎಲ್ಲಿಲ್ಲ ಹೊಂಟೆ? ಅಪ್ಪ, ನಾನು ಸ್ಕೂಲಿಗೆ ಓದಕ್ಕೆ ಹೋಗ್ತೀನಿ. ಬಾಳ್ ಬೈಲಿಗೆ ಎಮ್ಮೆ ಬಿಡ್ಲಾ ಅಂದ್ರೆ ಓದಕ್ ಹೋಯ್ತಾನಂತೆ. ಒಳ್ಳೆ ಸೇದ ಮುಸ್ತಾ ಬಾಯಿ ಉಸಿರು ಬಿಟ್ರೆ ಊಟ ಹಾಕ್ಬಿಡ್ತೀನಿ. ನನ್ನ ಎಮ್ಮೆ ಬಿಡು. ದೇವೇಗೌಡ್ರೆ, ನಿಮ್ ಹುಡುಗ ಓದ್ಬೇಕು ಅಂತ ತುಂಬಾ ಆಸೆ ಆಗವನೆ. ಅವ್ನು ನೋಡ್ದು ಬಡ್ದು ವಿದ್ಯಾಭ್ಯಾಸನ ಹಾಳು ಮಾಡ್ಬೇಡಿ. ನನ್ ಮಗ ಓದಿ ಸಂಬಳ ತರೋದಲ್ಲಿರ್ಲಿ, ನಾನ್ ಮಡಗಿರೋದ್ನ ಉಳಿಸ್ಕೊಂಡು ಹೋದ್ರೆ ಸಾಕು. ನನ್ಗೇನ್ ಕಮ್ಮಿ ಆಗೈತೆ ಹೇಳಿ? ಅದು ಹಾಗಲ್ಲ ಗೌಡ್ರೆ, ಮಕ್ಕಳನ್ನ ಸಣ್ಣ ವಯಸ್ಸಿನ ಸ್ಕೂಲಿಗೆ ಸೇರಿಸಿದ್ರೆ ಬುದ್ಧಿ ಬರುತ್ತೆ, ಅವ್ರ ವ್ಯವಹಾರ ಜ್ಞಾನನೂ ಬರುತ್ತೆ, ಮುಂದೆ ಅವ್ರ ಭವಿಷ್ಯಕ್ಕೆ ಒಂದು ದಾರಿನೂ ಆಗತ್ತೆ. ಬುದ್ಧಿ, ನಮ್ಮಪ್ಪ ನಾನು ಓದಿಸ್ತಿಲ್ಲ. ನಾನ್ ಬದುಕ್ತಾ ಇಲ್ವಾ, ಬಾಳ್ತಾ ಇಲ್ವಾ? ವಿದ್ಯೆ ಏನೂ ಇಲ್ದೇ ಇರೋ ಬೀದಿ ಭಿಕಾರಿಗಳಿಗೆ. ನಾನು ಹೇಳೋದು ಹೇಳ್ದೆ ಗೌಡ್ರೆ, ಇದ್ರ ಮೇಲೆ ನಿಮ್ ಇಷ್ಟ. ಗೌಡ್ರೆ, ಮಿಂಚೋದ್ ಕಾಲಕ್ಕೆ ಚಿಂತಿಸ್ ಫಲವಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ನಾನು ಹೇಳ್ದಂಗೆ ಕೇಳಿ ಗೌಡ್ರೆ. ಅದೇನ್ ಹೇಳಿ ಬುದ್ಧಿ, ನನ್ ಮಗ ಬುದ್ಧಿವಂತನಾದ್ರೆ ಸಾಕು. ನಿನ್ ಮಗನ್ನ ಬುದ್ಧಿವಂತಾಗಿ ಮಾಡ್ಬೇಕು ಅಂದ್ರೆ ಈ ಹಳ್ಳಿ ನಡೆಯೋ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಲ್ಲಿ ಅವನ್ ಭಾಗವಹಿಸೋ ಹಾಗೆ ಮಾಡಿ, ಅವನ್ನ ಒಳ್ಳೊಳ್ಳೆ ಜನರ ಜೊತೆ ಬೆರೆಯೋ ಹಾಗೆ ಮಾಡಿ. ಹಳ್ಳಿಲೇ ಇದ್ದ ಅವನಿಗೆ ಬುದ್ಧಿ ಬೆಳೆಯಕ್ಕಾಗ್ಲಿಲ್ಲ, ಅವನ್ನ ಪಟ್ಟಣಕ್ಕೆ ಕಳಿಸಿ ಸ್ವೇಚ್ಛೆಯಾಗಿರೋಕ್ ಬಿಡಿ. ಇವತ್ತಲ್ಲ ನಾಳೆ ಈರಾ ಬುದ್ಧಿವಂತ ಹಾಗೆ ಆಗ್ತಾ. ನಾನು ಹೇಳ್ದಂಗೆ ಕೇಳಿ ಗೌಡ್ರೆ. ಆಯ್ತು, ಇವತ್ತಿಂದಲೇ ಪ್ರಯತ್ನ ಪಡ್ತೀನಿ. ಸರಿ, ನಾನಿನ್ ಬರ್ತೀನಿ. ಒಳ್ಳೇದು. ನಮ್ ಕೈಲೇನಿದೆ, ಎಲ್ಲ ದೇವ್ರು ಮಾಡ್ದಂಗಾಗ. ಬಾ ಪುಟ್ನಂಜಿ, ನಾಚಿಕೆ ಬೇಡ, ಕೂತ್ಕೋ. ತಗೋ. ಇದೇನು ಮಜ್ಜಿಗೆ ಇದ್ದಂಗದ? ಇದು ಮಜ್ಜಿಗೆ ಇಲ್ಲ, ಹಾಲು. ಹಾಲು ನಂಗ್ಯಾಕಮ್ಮಿ? ಹಾಲು ಕುಡಿಯಕ್ ನನ್ ಹೆಣ್ಮಗ. ಇವತ್ ನೀನು ಕುಡಿಲೇಬೇಕು. ಹಂಗಾರೆ ಕೊಡು, ಕುಡಿತೀನಿ. ಪುಟ್ನಂಜಿ, ನಿನ್ ನೋಡಿದ್ರೆ ನಂಗೆ ಹೆಂಗಾಯ್ತದ ಗೊತ್ತಾ? ಹೆಂಗಾಯ್ತದೆ? ನಿನ್ನ ತೆಪ್ಕೊಂಡು ತೆಗಿ ಕೈನ. ಯಾಕಮ್ಮಿ? ನೀನು ಚೆಂದಾಗಿಲ್ಲ ಪೆದ್ದ. ಅಸ್ಲು ಬಡ್ಡಿ ಎಲ್ಲ ಸರಿಯಾಗೈತಾ ಆಚಾರ್ಯ? ಸರಿಯಾಗೈತೆ ಗೌಡ್ರೆ. ನಿನಗೆ ಹಣ ಬೇಕಾದ್ರೆ ಸರಾನ ಯಾರು ತಗೋಡ ಮಾಡಕ್ ಬೇಡ, ನನ್ ತಗೆ ಬಾ, ನಾನೇ ಹಣ ಕೊಡ್ತೀನಿ. ಆಗ್ಲಿ ಗೌಡ್ರೆ, ನಿಮ್ ಬಿಟ್ಟು ಮುಂದ್ಕೋ ಹೋಗಿಲ್ಲ. ನಂಗೆ ಏನೇ ಕಷ್ಟ ಬಂದು ನಿಮ್ ತಾಕೆ ಬರ್ತೀನಿ. ನಾ ಬರ್ಲಾ ಗೌಡ್ರೆ? ಆಯ್ತು ನಡಿ.
ಒತ್ತಂತೆ ನೇಗಲ್ ತಕ ಹೊಂಟ್ಬಿಟ್ಟೆ ಮುಖಂಡವನ್ನ ಗದ್ದೆ ಹತ್ರ ಹೋಯ್ತಾವ್ನೆ ಆಳ್ಗಳು ಉಳಕ್ ಬಂದವ್ರೆ ಅದಕ್ಕೆ ಹೋಯ್ತಾವ್ನೆ ಬೀಡಿ ಕೇಳವ ಅಂದ್ರೆ ಈ ಬಡ್ಡಿ ಮಗ ಮೊದ್ಲೇ ಬೀಡಿ ಸಿಗಕ್ಕಿಲ್ಲ ನೋವನ್ನ ನನ್ಗೆ ಈಗ ಗೆಪ್ತಿ ಆಯ್ತು ಕಂಡ್ಲಾ ರಾತ್ರಿ ಒಂದ್ ಸ್ವಪ್ನ ಕಂಡೆ ಹೂ ಕಂಡ್ಲಾ ಏನ್ ಕಂಡ್ಲಾ ಹೇಳ್ತೀನಿ ತಾಡಿ ಏನ್ ಕಂಡ್ಲಾ ಇಷ್ಟೊಂದು ಖುಷಿಯಾಗಿದೆಯಲ್ಲ ಏಯ್ ರಾತ್ರಿ ನಮ್ಮ ಅತ್ತೆ ಮಗಳು ಪುಟ್ನನ್ ಜೀವನ್ಗೆ ನಂಗ್ ಮದ್ವೆ ಹೋಗಿತ್ತು ಕಂಡ್ಲಾ ಆಮೇಲೆ ನಾನು ಹಾಸಿಗೆ ಮೇಲೆ ಮಲಗಿದ್ದೆ ಅವಳು ಹಾಲ್ ತಂದ್ಕೊಟ್ಲು ಆಮೇಲೆ ನಾನು ಅವಳ ಬಿಗಿಯಾಗಿ ತೆಪ್ಕೊಂಡ್ಬಿಟ್ಟೆ ಅಯ್ಯೋ ಆಮೇಲೆ ಏನ್ ಮಾಡ್ದೆ ಹೇಳ ಅವಳು ಸಿಡಾರ್ ಅಂತ ಸಿಡ್ದು ನೀ ಚಂದಾಗಿಲ್ಲ ಪೆದ್ದ ಅಂದ್ಬಿಟ್ಲು ಆಮೇಲೆ ನಂಗೆ ಕೋಪ ಬಂತು ನೋಡು ಹೆಂಗ್ ಗೊತ್ತೇ ಗೊತ್ತಾ ಗೊತ್ತೇ ಗೊತ್ತೇ ಕಂಡ ಅಯ್ಯೋ ಅಯ್ಯೋ ಕತ್ತೆ ಹೊತ್ತ ಗೊತ್ಬಿಟ್ಟು ಏನಾಯ್ತು ಅಂತ ಕೇಳ್ತಾನೆ ನೀನ್ ಮಾತಾಡ್ಸಿದ್ನಲ್ಲ ನಾಳೆ ಚಪ್ಪಿ ತಕ್ಕ ಹೊಡ್ಕೋಬೇಕು ಅಯ್ಯೋ ಚೆಪ್ಕೋದಂಗೆ ಅಂತ ಕೇಳುವಾಗ ಅದೇ ಇದು ಅವತ್ತು ಹೇಳದಲ್ಲ ಆಯ್ತು ಬಿಡು, ನೆನ್ನೆ ಅವ್ರು ಸಿಕ್ಕಿದ್ರು ಇಲ್ಲ ನಾ ಹೇಳಿದ್ದೀನಿ. ದೇವಗೌಡ್ರೆ ಏನಿಲ್ಲ, ಎಲ್ಲ ಒಟ್ಟಿಗೆ ಹೊಂಟದೆ. ಏನಿಲ್ಲ ಗೌಡ್ರೆ, ನಿಮ್ಮನ್ನೇ ನೋಡುವಂತ ಹೊಂಟಿದ್ದು. ಏನ್ ಸಮಾಚಾರ? ಏನಿಲ್ಲ ಕಾರಣ, ಇವತ್ತು ಮಾರಿ ಹಬ್ಬಕ್ಕೆ ನಾವೆಲ್ಲ ಸೇರಿ ರಾಮಾಯಣ ನಾಟಕ ಆಡ್ಬೇಕು ಅಂತಿದೀವಿ. ನಾಟಕವಾ? ಹಾ ಆಗ್ಲಿ. ಅದಕ್ಕೆ ಇವತ್ತು ರಾತ್ರಿ ಪೂಜೆ ಇಟ್ಕೊಂಡಿವಿ. ನೀವು ಖಂಡಿತ ಬರ್ಬೇಕು ಗೌಡ್ರೆ. ಆಗ್ಲಿ ಮಾಡ್ರಲ್ಲ, ಅದ್ಕೇನಂತೆ. ನನ್ನ 5 ಈರುನು ಸೇರಿಸ್ತೀನಿ. ಆಗ್ಲಿ ಕಾರಣ, ಹಂಗೆ ಮಾಡಿ, ನಾವು ಬರ್ತೀವಿ. ಆಯ್ತು, ನೀವು ನಡೀರಿ, ನಾ ಬರ್ತೀನಿ. ನೀನೊಂದು ಕೆಲಸ ಮಾಡು, ನಾಳೆ ಓದ್ತಾರೆ ನಮ್ಮ ಅಟ್ಟಿಕಾಗ್ ಬಂದ್ಬಿಡು. ಅವ್ವ, ಏನ್ ಮಗ? ಅದು ಅದು ಏನ್ಲ ಅದು? ಪುಟ್ನಲ್ಲಿ ಜೊತೆ ಯಾವಾಗ ನಂಗೆ ಮದುವೆ ಮಾಡೋದು? ಅದು ನಿಂಗೆ ಹೆಂಗ್ಲ ಗೊತ್ತಾಯ್ತು? ನಂಗೆ ಹೆಂಗೋ ಗೊತ್ತಾಯ್ತು. ಪುಟ್ನಂಜಿ ತಂದು ಮದುವೆ ಮಾಡ್ಲಿಲ್ಲ ಅಂದ್ರೆ ಒಳಗ್ ಬಿದ್ದು ಸೋತೋಯ್ತೀನಿ. ಅಯ್ಯೋ ನಿನ್ನ ಬಿಡ್ತು ಅನ್ನು. ಇನ್ನೊಂದ್ಸಲ ಹಂಗ ಅನ್ಬೇಡ. ನಿನಗೆ ಅವಳನ್ನೇ ತಂದು ಮದ್ವೆ ಮಾಡ್ತೀವಿ. ಹಂಗಂತ ಅಪ್ಪನ್ಗೆ ಹೇಳವ್ವ, ಪುಟ್ನಂಜಿ ಕಂಡ್ರೆ ಬೋ ಪಿರೀತಿ ನಂಗೆ. ಲೋ ಅನ್ನಾಡಿ ನನ್ ಮಗನೇ, ಮದ್ವೆ ಮಾಡು ಅಂತ ಅವಳೇನಿಲ್ಲ ಕೇಳಿ ನನ್ ಕೇಳು. ನಾ ಹೇಳ್ದನ್ ಕೇಳಿದ್ರೆ ಪುಟ್ನಂಜಿ ತಂದು ಮದುವೆ ಮಾಡ್ತೀನಿ. ಆಗ್ಲಿ, ನೀ ಹೇಳ್ದಂಗೆ ಕೇಳ್ತೀನಿ. ಊರೆಲ್ಲ ಸೇರಿ ಮಾರಿ ಹಬ್ಬಕ್ಕೆ ನಾಟಕ ಆಡ್ತಾರೆ. ಆ ನಾಟಕದಲ್ಲಿ ನಿನ್ಗೊಂದು ಒಳ್ಳೆ ಪಾತ್ರ ಕೊಡಿಸ್ತೀನಿ. ಆ ನಾಟಕದಲ್ಲಿ ನೀನ್ ಸೈ ಅನಿಸ್ಕೊಂಡ್ರೆ ಪುಟ್ಟಂಜಿ ತಂದು ಮದುವೆ ಮಾಡ್ತೀನಿ. ಹಂಗ ಸೇರ್ಸು, ನಾಟಕದಲ್ಲಿ ಬೋ ಪಸಂದಾಗ ಪಾಠ ಮಾಡ್ತೀನಿ. ಹಂಗಾರೆ ದನಿಗೆ ನೀರ್ ತೋರ್ಸೋಗು. ಇವತ್ತಾದ್ರೂ ಮಗನ್ ಮೇಲೆ ಕನಿಕರ ಬಂತಲ್ಲ, ಸಾಧ್ಯ. ರಮೇಶ, ತಗೋ ಈ ಟಿಕೆಟ್ ನಂಬರ್ ನೋಡು. ಬರೋಣ, ನಿಂಗೆ 1 ನಂಬರ್ಲಿ 1 ಲಕ್ಷ ಹೋಯ್ತು. 1 ಲಕ್ಷ? ಹಂಗಾದ್ರೆ ನಿನ್ ಟಿಕೆಟ್ ನಲ್ಲಿ ಯಾರು ಹೊಡೆದೈತೆ ಕಣ್ಲ. ಬರೋಣ, ನನ್ನ ಹತ್ರ ನಿನ್ಗಿಂತ ಮೊದಲು ಟಿಕೆಟ್ ತಗೊಂಡವ್ರು ಗೊತ್ತಾ? ಆ ಕೆಲ್ಸ ಕರಿಯ ತಗೊಂಡಿದ್ದಕ್ಕಲ್ಲ. ಸೈಕಲ್ ಕೊಡ್ಲಾ, ಕರಿ ನೋಡ್ಕೊಂಬತ್ತೀನಿ. ಯಾಕ್ಲಾ ಕರಿ ಆಯ್ತಾಗ? ತಂಗ್ಳಿಗೇರಿ ಮಾದಪ್ಪನ ತಿಥಿ ಕಣಪ್ಪ, ಅದು ಕರ್ಮಾಂತರ ಮಾಡಕ್ ಹೊಂಟಿವಿನಿ. 1 ಬಿಡಿ ಕೊಡಪ್ಪ. ತಕಲ ಹೊಸ ಬೆಂಕಿ ಕೊಡ. ಗೌರಿ, ಕರಿಯಲ್ವಾ? ಇಲ್ವಲ್ಲ. ಇಲ್ಲದ? ಎಲ್ಲೋದ್ನೋ ಕಾಣೆ. ಆಗ್ಲೇ ಅಡ್ಪ ತಗೊಂಡು ಹೋದ. ಕರಿನ್ ಕಂಡ? ಯಾವ ಕರಿನಾ? ಕೆಲ್ಸಿ ಕರಿಯ ಕಾಣ್ಲೇ ಇಲ್ಲ. ಕರಿನ್ ಕಂಡ? ಯಾವ ಕರಿಲ್ಲ? ಕೆಲ್ಸಿ ಕರಿಯ ಗೊತ್ತಿಲ್ಲ ಕಾಣ್ಲಾ. ಕೊಟ್ಲ ಮರಿಗೆ 100 ರೂಪಾಯಿ ಆಯ್ತು ಕಣ್ಲ. ಆಯ್ತು ಕೊಟ್ಟೆ ಕಣ್ಲ. ಹೌದಿಲ್ಲ? ಹೊಟ್ಟಣ ಇದ್ಲ ಕರಿಯ ಬಂದ. ಯಾವ ಕರಿಲ್ಲ? ಅದೇ ಕೆಲ್ಸಿ ಕರಿಯ. ಯಾಕ್ಲಾ? ಅವ್ನಿಗೆ ನೆನ್ನೆ ತಗೊಂಡಿರೋ ಲಾಟರಿ ಟಿಕೆಟ್ ನಲ್ಲಿ 1 ಲಕ್ಷ ರೂಪಾಯಿ ಹೊಡೆದೈತೆ.
ಓದಿಸ್ತಾ ಕಂಡ ಅವನಿಗೆ ಲಕ್ ಮೇಲೆ ಲಕ್ಕು ಕಂಡ. ಕರೀನ್ ಕಂಡ ಕೆಲ್ಸಕ್ಕೆ ಕರೀತಾನೆ. ಈಗ ಒಂದ್ ಗಳಿಗೆಯಲ್ಲಿ ಇತ್ಲಾಗ ಹೋದ. ಹಂಗಾದ್ರೆ ಈಗ ಎಲ್ಲೋಯ್ತಾ ಇರ್ಬೋದು? ಇನ್ನೇನೋ ಹೊಳೆ ಏರಿ ಬಿಟ್ಟು ಹೊಂಟೋಗಿರ್ತಾನೆ. ಒಳ್ಳೆ ಆಸಾಮಿ ಕಣಯ್ಯ ನೀನು. ಎಲ್ಲೆಲ್ಲಪ್ಪ ನೀನು ಹುಡ್ಕೋದು? ಒತ್ತಾರಿಂದ ತಡಕೆ ಹುಡುಗಿ ಸಾಕಾಗೋಯ್ತು. ಅಂತದೇನು ವಿಷಯ ರಮೇಶಪ್ಪ? ನೆನೆ ತಗೊಂಡ್ರೆ ಲಾಟ್ರಿ ಟಿಕೆಟ್ ಅಲ್ಲಿ 1 ಲಕ್ಷ ಲಾಟ್ರಿ ಹೊಡೆದೈತೆ. ದಿಟವಾಗ್ಲೂ ನನಗೆ ಹೊಡೆದೈತಾ? ಸತ್ಯವಾಗ್ಲೂ ನಿನಗೆ ಹೊಡೆದೈತೆ. ಈ ಲಕ್ಷಾಧೀಶ್ವರನಿಗೆ ಯಾಕೆ ಹಡಪ? ಏ ಗೌರಿ, ಅದು ಅದ್ಯಾಕಂಗ್ ಒಂದೇ ಅವಸರಕ್ಕೆ ಪಡ್ಕೊಂಡಿಯಾ? ಅದೇನ್ ಹೇಳು. ಗೌರಿ, ಒತ್ತಾರ ನೀರು ಹೋಯ್ಕೊಂಡು ಬಟ್ಟೆ ಬಿಚ್ಚಾಕ್ದಾಗ ಅಂಗಿ ಜೇಬಿನಲ್ಲಿ ಲಾಟ್ರಿ ಟಿಕೆಟ್ ತಗೊಂಡೇ ಹೋಗ್ಲಿಲ್ಲ. ಬೇಗ ಹೋಗಿ ತಗೊಂಬ. ಲಾಟ್ರಿ ಟಿಕೆಟು ಇವತ್ತಾದ್ರೂ ಏನಾದ್ರು ಮಡಗಿದ್ದಾನ? ಇದಕ್ಕೇನ್ ಕಡಿಮೆ ಇಲ್ಲ. ಒತ್ತಾರಿಂದ ಸಂಜೆ ಗಂಟ ದುಡ್ಡನ್ನೆಲ್ಲ ಈ ಹಾಳಾದ ಲಾಟ್ರಿ ಟಿಕೆಟು ಅಂತ ಹಾಳು ಮಾಡ್ತಾನೆ. ಬೇಕಾದ ಪದಾರ್ಥ ತಂದ್ರೆ ನಿನ್ ಹಡತಲ್ಲಿ ಅಳಕಾಗಿ ಇಟ್ಕೊ ಅಂತ ಹೇಳ್ತೀನಿ. ಕೇಳೋಣ? ಇದು ಬೇರೆ ಕರ್ಮ. ಬೆಳಿಗ್ಗೆ ಬಟ್ಟೆ ಒಗ್ಯಕ್ ಹೋಗುವಾಗ ನಿನ್ನ ಅಂಗಿಯಿಂದ ತೆಗೆದು ನಿನ್ನ ಹಡತಲ್ಲೇ ಇಟ್ಟೆ. ಎಲ್ಲಿ ನಿನ್ನ ಹಡಪ? ನಿಜವಾಗ್ಲೂ ಹಡಪದಲ್ಲೇ ಮಾಡಿದ? ಅಲ್ಲೇ ಮಾಡಿದ್ದೆ ಅಂದ್ರೆ ನನ್ನ ಹಡಪ. ಚೆನ್ನೆ, ಆ ರೇಡಿಯೋ ಆಫ್ ಮಾಡು. ಇವ್ರ ಕತೆನೆ ಕೇಳುವ. ತಿಮ್ಮಣ್ಣ, ಹಾಳಾದ್ ಮಾಡಿ ಹೋಗಿ ಅಟ್ಟಿಗೆ ಸೇರ್ಕತ್ತು. ಹಿಂಗಾದ್ರೆ ಮುಂದಕ್ಕೆ ಏನ್ ಗತಿ? ಹೆಂಗೋ ಏನೋ ಆ ದೇವರೊಬ್ಬನು ಗೊತ್ತು. ಸುಮ್ಮನೆ ಕಾಫಿ ಕುಡಿಲ್ಲ. ಚೆನ್ನೆ, 3 ಇಡ್ಲಿ ಕೊಡು. ಏನ್ ಬೇಕ್ಲವನ್ನ? ಏನು ಇಲ್ಲ, ಇಂಥವು ಏನೇನೈತೆ? ಜೇಬಲ್ ಕಾಸು ಇಲ್ದೇ ಇದ್ರು ಏನೇನೈತೆ ಅಂತ ಕೇಳ್ತಾನೆ. ಜೇಬಲ್ ಏನಾದ್ರೂ 3 ಕಾಸು ಇದ್ದಿದ್ರೆ ಇನ್ನೇನೇನೋ. ಯಾರು ತಿನ್ಬಾರು ತಿಂತಾನೆ ಇವನು. ಏನೇನೈತೆ ಅಂತ ಕೇಳ್ತಾನೆ. ಸುಮ್ಕೆ ಬಾಯಿ ಬಂದಾಗೆಲ್ಲ ಬೈಬೇಡ. ಇಂಥವು ಏನೇನೈತೆ ಹೇಳು. ಏನ್ಲ ಈ ಬಡ್ಡಿ ಮಗ ಇಷ್ಟೊಂದು ಖುಷಿ ಆಗವನೆ? ಏನ್ ಬೇಕು ಹೇಳ? ನಂಗೆ ವಡೆ ಬೇಕು. ವಡೆನಾ? ತಕ್ಕೋ. ಇದೇನ್ ಇಡ್ಲಿ? ಇದನ್ನೇ ವಡೆ ಅನ್ಕೊಂಡು ತಿನ್ನು, ಹೊಟ್ಟೆ ತುಂಬುತ್ತೆ. ವಡೆನಾ? ಓ ಚೆನ್ನಾಗದೆ ಬಿಡು. ಇನ್ನೇನ್ ಬೇಕ್ಲಾ? ನನಗೆ ಒಂದು ಬೋಂಡ ಕೊಡು. ಪಕ್ಕ ತಿರ್ಗ ಇಡ್ಲಿ? ಅದನ್ನೇ ಬೋಂಡ ಅನ್ಕೊಂಡು ತಿನ್ನು, ಹೊಟ್ಟೆ ತುಂಬುತ್ತದೆ. ಬೋಂಡನಾ? ಓ ಚೆನ್ನಾಗದೆ ಬಿಡು. ಓ ರುಚಿಯಾಗದೆ. ಇನ್ನು ಏನ್ ಬೇಕ್ಲಾ? ಚಪಾತಿ ಕೊಡು. ತಕ ಚಪಾತಿ. ಮತ್ತೆ ಇಡ್ಲಿ? ಇದನ್ನೇ ಚಪಾತಿ ಅನ್ಕೊಂಡು ತಿನ್ನು, ಹೊಟ್ಟೆ ತುಂಬುತ್ತೆ. ಚಪಾತಿನಾ? ಓ ಚೆನ್ನಾಗದೆ ಬಿಡು. ಎಷ್ಟಾಯ್ತು ದುಡ್ಡು? 3 ರೂಪಾಯಿ ಕಣ್ಲಾ. ರೂಪಾಯಿನಾ? ತಗ ಇಟ್ಗ. ಇದೇನ ನಾಲ್ಕಣಿ? ಅದನ್ನೇ 3 ರೂಪಾಯಿ ಅಂತ ಇಟ್ಕೋ, ನಿನ್ ಗಲ್ಲ ತುಂಬುತ್ತೆ.
ಅಯ್ಯಯ್ಯೋ ಏ ರಮೇಶ ಎಲ್ಲೋಯ್ತಾ ಇದೆಯೋ? ಸಿಟಿಗೆ ಸಿನಿಮಾ ನೋಡ್ಕೋತಾ ನೋಡು. ಯಾಕಣ್ಣ ಹಿಂಗ್ ನಿಂತ್ಬಿಟ್ಟೆ? ಏನಿಲ್ಲ, ನಮ್ಮ ನೀರನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಸಿನಿಮಾ ತೋರ್ಸ್ಕೊಂಬ. ಏನಣ್ಣ ಇದಕ್ಕಿದ್ದಂಗೆ ಈ ದುಡ್ಡು ತಗೋ. ಏ ಇರಾ, ಏ ಇರಾ, ಏನಪ್ಪ ರಮೇಶನ್ ಜೊತೆಲಿ ಪಟ್ಟಣಕ್ಕೆ ಹೋಗಿ ಸಿನಿಮಾ ನೋಡ್ಕೊಂಬ. ಸಿನಿಮಾ ಆಯ್ತು ಗಣಪ್ಪ. ಜೋಪಾನ ಕಣ್ಲಾ. ಏನಂಗ್ ಗೊತ್ತೀನಿ ಸುಮ್ಗಿರಪ್ಪ. ರಮೇಶ ಹುಷಾರಾಗಿ ಹೋಗಿ ಅಳ್ಕಾಕ್ಬಾರ್ಲಾ. ಬಾಲಲು ಹಿಂಗಾರ ಒಳ್ಳೆ ಬುದ್ಧಿ ಕಲಿ. ಕೊಡಿರೆ ಮೆಸ್ರ ಕೊಡಿರೆ. ಮೇಷ್ಟ್ರ, ಹೋದ ವರ್ಷ ಕುರುಕ್ಷೇತ್ರ ನಾಟಕದಲ್ಲಿ ನಾನೇ ಭೀಮನ್ ಪಾರ್ಟ್ ಮಾಡಿದ್ದೆ. ನಾಳೆ ಪಾರ್ಟ್ ಲಂಚವಾಗ ನಂಗೆ ರಾವಣನ್ ಪಾತ್ರ ಕೊಡಿ. ಅಲ್ಲ, ನಾ ಯಾಕೆ ಹೇಳ್ತೀನಿ ಅಂದ್ರೆ ಯಾವಾಗ ಕುಡಿಯಕ್ ಕದಿಯೋ ಆಗ್ಲೇ ಗೊತ್ತು. ಆಯ್ತು, ನೀನು ರಾವಣನ್ ಪಾತ್ರ ಕೊಡ್ತೀನಿ. ಸಿದ್ಧ, ಮೇಷ್ ಎಷ್ಟು ಕೊಡಿತಾರ ಅಷ್ಟು ಕೊಡ್ಲ. ತಕೋ ಆಚಾರಿ, ದುಡ್ಡು ಕಾಸು ಏನಾದ್ರು ಬೇಕಾದ್ರೆ ನನ್ ತವಕೆ ಬಾ, ಸರ ಇಟ್ಕೊಂಡು ದುಡ್ಡು ಕೊಡ್ತೀನಿ. ನಾನು ನಿಮ್ಮ ಹತ್ರ ಸರ ಇಟ್ಟಿದ್ದೆ ತಿಮ್ಮಣ್ಣ. ನೀವು ಕಷ್ಟದಲ್ಲಿದ್ದಾಗ ದುಡ್ಡು ಕೊಟ್ರಿ ನೋಡಿ, ಅದೆಚ್ಚು. ಬಿಡು ಆಚಾರಿ, ಕಷ್ಟ ಮನ್ಸನ್ ಬರ್ದೆ ಮರಕ್ ಬಂದದ. ತಿಮ್ಮಣ್ಣ, ಯಾವತ್ತೇ ಆಗ್ಲಿ ನಂಗೆ ಏನೇ ಕಷ್ಟ ಬಂದ್ರು ನಿಮ್ ಬಿಟ್ಟು ಮುಂದಕ್ಕೆ ಹೋಗಕ್ಕಿಲ್ಲ. ನಾ ಬರ್ಲ ತಿಮ್ಮಣ್ಣ. ನಡಿ ನಡಿ. ಲೇ ಗುಳಿ, ಏನ್ಲಾ ಇದೇನ್ ಕಾಪಿನ ಇದೇನ್ ಮಾಡ್ಕಿತ್ತವ್ರ ನೀರ್ಲ? ಯಾಕ್ಲಾ? ಯಾಕಂತ ಆಮೇಲೆ ಹೇಳ್ತೀನಿ. ನೋಸಿ ಗಟ್ಟಿ ಹಾಕಿ ಚೆನ್ನಾಗಿ ಮಾಡು. ಲೇ ಬಟ್ಟೆ ಸುಮ್ಕೆ ಕುಡಿಲ್ಲ, ಹಿಂಗ್ ಬೇರೆ ಸ್ಪೆಷಲ್ ಆಗಿ ಮಾಡ್ಕೊಟ್ಟಾನ. ಅದೇನ್ಲ ಅವನ್ ಕಡೆ ಸಪೋರ್ಟ್ ಮಾತಾಡೋದು? ಅವನು ನಮ್ ಚಿಕ್ಕವನ್ ಮಗ ಕಣ್ಲಾ, ಕಾಪಿಯ ಪುಕ್ಸಟೆ ಕೊಡ್ತಾನಲ್ಲ, ಅದಕ್ಕೆ ಸುಮ್ಕಿರಲ್ಲ. ಅದಕ್ಕೆ ಯಾಕೆ ದೊಡ್ಡ ಮಾಡ್ಕೊಂಡು ಕೂತಿದ್ದೀರಿ? ಏ ಹೊಟ್ಟೆ, ನಾ ಮಾಡೋದಂಗೆ ಕಲ. ಕುಡಿದ್ರೆ ಕುಡಿ, ಇದ್ರ ಎದ್ದೋಗ್ಲ. ಕೊಡಬೇಕಾದ ಹಳೆ ಬಾಕಿನ ಕೊಡ್ಲಿಲ್ಲ, ಕುಂತ್ಕೊಂಡ್ ಬಿಡ್ತಾವನೆ ಇಲ್ಲೇ. ಏಯ್, ನಿನ್ ದುಡ್ಡು ಯಾವತ್ ಮಾಡಿಕೊಂಡಿಲ್ಲ ನಾನು? ಏಯ್, ನಿನ್ನೆ 2 ರೂಪಾಯಿ ಎತ್ತಿಸಿಗೆ ಇಡ್ಲಿ ತಿನ್ಕೊಂಡು ಹೋದಲ್ಲ, ಕೊಟ್ಟೇನ್ಲ. ಲೇ, ನಾಳೆ ಒತ್ತರ ತಂದು ಬಿಸಾಕ್ತೀನಿ, ಸುಮ್ಕಿಲ್ಲ. ಅದೇನೋ ಗಾದೆ ಹೇಳ್ತಿದ್ರು, ಮಾರಮ್ಮನಿ ಗಂಡಿಲ್ಲ, ಬೋರಪ್ಪನಿ ಹೆಣ್ತಿಲ್ಲ ಅಂತ. ಹಂಗಾಯ್ತು ನಿನ್ ಹೋಟ್ಲ ಸವಾಸ ನಮ್ಗೆ. ಇದೇ ಕಚೇರಿ ಬಾಣ್ಣು, ಇಲ್ಲೇ ವರ್ಷ 500 ರೊಟ್ಟಿ ತಗೋಗಿ ಬರ್ತೀನಿ. ಲೋ ಮುದ್ದ, ಇವನ ಹತ್ರ ಒಂದ್ ಚಿನ್ನದ ಸರ ಇದ್ದಂತಲ್ಲ, ನಿಜವೇಲ್ಲ? ಅದು ಬೆಲೆ ಬೆಳದಂತೆ. ಅದು ಇವತ್ ಮಾಡಿದ್ರು 30,000 ರೂಪಾಯಿ ಆಯ್ತದಂತೆ. 30,000? ಕಂಡು ಕಾಣದಂಗೆ ಕದು ಕದು ಓಡ್ತೀಯ, ಕಂಡು ಕಾಣದಂಗೆ ಕದು ಕದು ಓಡ್ತೀಯ. ಎಲ್ಲಿ ಹೋಗ್ತಿ ನೀನು ಮೆಲ್ಲಾನೆ ಮಳ್ಳಿಯಂಗೆ, ಎಲ್ಲಿ ಹೋಗ್ತಿ ನೀನು ಮೆಲ್ಲಾನೆ ಮಳ್ಳಿಯಂಗೆ. ಗದ್ದೆಗೆ ಹೋಗ್ತೀನಿ ಬಾರೆ ನನ್ ಜೊತೆ ನೀನು, ಗದ್ದೆಗೆ ಹೋಗ್ತೀನಿ ಬಾರೆ ನನ್ ಜೊತೆ ನೀನು. ಕದ್ದು ನೋಡೋದ್ಯಾಕೆ ನನ್ನ ಬಂಗಾರಿ ನೀನು, ಕದ್ದು ನೋಡೋದ್ಯಾಕೆ ನನ್ನ ಬಂಗಾರಿ ನೀನು. ಕಂಡು ಕಾಣದಂಗೆ ಕದು ಕದು ಓಡ್ತೀಯ, ಕಂಡು ಕಾಣದಂಗೆ ಕದು ಕದು ಓಡ್ತೀಯ.
ನೀನು ಬರಲಾರೆ ಅಂತಂದ್ರೆ ನಿನ್ನ ಬಿಟ್ಟು ನಾನು ಒಂಟಿಯಾಗಿ ಹೋಗಲಾರೆ, ನಿನ್ನ ಬಿಟ್ಟು ನಾನು ಒಂಟಿಯಾಗಿ ಹೋಗಲಾರೆ. ಕಂಡು ಕಾಣದಂಗೆ ಕದ್ದು ಕದ್ದು ಓಡ್ತೀಯ, ಆ ಕಂಡು ಕಾಣದಂಗೆ ಕದ್ದು ಕದ್ದು ಓಡ್ತೀಯ. ಗದ್ದೆಗೆ ಬಂದ್ರೆ ನಾನು ಏನ ಕೊಡ್ತೀಯ ನೀನು, ಏನೆಂದು ಹೇಳಿದರೆ ನಿನ್ ಜೊತೆ ಬರ್ತೀನಿ. ಗದ್ದೆಗೆ ಬಂದ್ರೆ ನಾನು ಏನ ಕೊಡ್ತೀಯ ನೀನು, ಏನೆಂದು ಹೇಳಿದರೆ ನಿನ್ ಜೊತೆ ಬರ್ತೀನಿ. ಮಲ್ಲಿಗೆ ಹೂ ಮುಡಿಸ್ತೀನಿ ಮನಸ್ಸನ್ನ ಕೊಡ್ತೀನಿ, ಮಲ್ಲಿಗೆ ಹೂ ಮುಡಿಸ್ತೀನಿ ಮನಸ್ಸನ್ನ ಕೊಡ್ತೀನಿ. ಬಾರೆ ನನ್ನ ಚೆಲುವೆ ಹೀಗೇಕೆ ನಾಚುತ್ತಿರುವೆ, ಬಾರೆ ನನ್ನ ಚೆಲುವೆ ಹೀಗೇಕೆ ನಾಚುತ್ತಿರುವೆ. ಕಂಡು ಕಾಣದಂಗೆ ಕದ್ದು ಕದ್ದು ಓಡ್ತೀಯ, ಆ ಕಂಡು ಕಾಣದಂಗೆ ಕದ್ದು ಕದ್ದು ಓಡ್ತೀಯ. ಹರಗಿಳಿಯೇ ನೀ ಹಿಂಗೆ ಬೇಸರಗೊಂಡಾರೆ, ಹರಗಿಳಿಯೇ ನೀ ಹಿಂಗೆ ಬೇಸರಗೊಂಡಾರೆ. ನಾನು ತಾಳಲಾರೆ ನಿನ್ನ ಬಿಟ್ಟು ಬಾಳಲಾರೆ, ನಾನು ತಾಳಲಾರೆ ನಿನ್ನ ಬಿಟ್ಟು ಬಾಳಲಾರೆ. ಕಂಡು ಕಾಣದಂಗೆ ಕದ್ದು ಕದ್ದು ಓಡ್ತೀಯ, ಆ ಕಂಡು ಕಾಣದಂಗೆ ಕದ್ದು ಕದ್ದು ಓಡ್ತೀಯ. ಗದ್ದೆಗೋಗ್ತೀನಿ ಬಾರೆ ನನ್ ಜೊತೆ ನೀನೂನು, ಗದ್ದೆಗೋಗ್ತೀನಿ ಬಾರೆ ನನ್ ಜೊತೆ ನೀನೂನು. ಕದ್ದು ನೋಡೋದ್ಯಾಕೆ ನನ್ನ ಬಂಗಾರಿ ಚೆಲುವೆ, ಕದ್ದು ನೋಡೋದ್ಯಾಕೆ ನನ್ನ ಬಂಗಾರಿ ಚೆಲುವೆ. ಕಂಡು ಕಾಣದಂಗೆ ಕದ್ದು ಕದ್ದು ಓಡ್ತೀಯ, ಆ ಕಂಡು ಕಾಣದಂಗೆ ಕದ್ದು ಕದ್ದು ಓಡ್ತೀಯ. ಎಲ್ಲಪ್ಪ ಪುಟ್ನಂಜಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಏನಾಚಾರ ಇಲ್ಲಿ ತನಕ? ಏನ್ ಸಮಾಚಾರ? ಏನಿಲ್ಲ ಬುದ್ಧಿ, ನನ್ ಮಗುದ್ ನಾಮಕರಣ ಇತ್ತು. ನಾಮಕರಣ ಪುರೋಹಿತನ ಕರೆಗೆ ಬಂದೇನಪ್ಪ. ನಾಳೆ ನಾನೆಲ್ಲೋ ಹೋಗ್ಬೇಕು, ನನಗ್ ಪುರ್ಸೋತಿಲ್ಲ. ಅದು ಅದು ಹಂಗಲ್ಲ ಬುದ್ಧಿ. ಇನ್ನೇನಯ್ಯ? ಏನಿಲ್ಲ ಬುದ್ಧಿ, ನಾಳೆ ನಾಮಕರಣ ಖರ್ಚಿಗೆ ಒಂದ್ 500 ರೂಪಾಯಿ ಬೇಕಾಗಿತ್ತು, ಅದಕ್ಕೆ ನಿಮ್ಮ ಹತ್ರ ಕೇಳವ ಅಂತ ಬಂದೆ. ನನ್ನ ಹತ್ರ ಎಲ್ಲ ಐತಯ್ಯ ದುಡ್ಡು. ನೀವು ಸುಮ್ಕೆ ಕೊಡ್ಬೇಡಿ ಬುದ್ಧಿ. ಈ ಚಿನ್ನದ ಸರ ಇಟ್ಕೊಂಡು 500 ರೂಪಾಯಿ ಕೊಡಿ, ನಿಮ್ಮ ಅಸ್ಲು ಬಡ್ಡಿ ಕೊಟ್ಟು ಆಮ್ಯಾಗ ಬಿಟ್ಕೊಂಡೋಗ್ತೀನಿ. ಪಾಪ ಮಗು ನಾಮಕರಣಕ್ಕೆ ಅಂತ ಕೇಳ್ತಾ ಇದ್ಯಾ? ಸುಮಿತ್ರಾ, ಸುಮಿತ್ರಾ, ಅಮ್ಮನ್ ಶ್ರಾದ್ದಕ್ಕೆ ನಿನ್ ಕೈ ಹಣ ಕೊಟ್ಟಿದ್ನಲ್ಲಮ್ಮ, ಅದನ್ನ ತಗೊಂಬಾರಮ್ಮ ಇಲ್ಲಿ. ಲೋ ಕಾಳ, ಏನೋ ದೊಡ್ಡ ಕಾಲದಲ್ಲಿ ನೀರ್ ಬಂದೈತಂತೆ, ಗದ್ದೆಗಳ ಆಯ್ಸ್ಬಿಟ್ಟು ಬಂದ್ಬಿಡು. ಅದಕ್ಕೆ ಅಂತ ಹೋಯ್ತಾವನಿ ಕಣ. ಹೋಗು ಹೋಗು. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಬನ್ನಿ ಮೇಷ್ಟ್ರೆ. ಏನೋ ಬರ ಕೇಳಿದ್ರಂತೆ? ಓಹ್ ಅದಾ, ಬನ್ನಿ ಹೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಮೇಷ್ಟ್ರೆ, ಈಗ ಪಾತ್ರ ಯಾವಾಗ ಹಂಚ್ಬೇಕು ಅಂತ ಮಾಡಿದ್ದೀರಾ? ನಾಳೆ ಹಂಚ್ಬೇಕು ಅಂತ ಇದ್ದೀನಿ, ನೀವು ಬಂದ್ಬಿಡಿ. ಆಯ್ತು, ಬರ್ತೀನಿ. ನಾಳೆ ಪಾತ್ರ ಹಂಚೋವಾಗ ನನ್ನ ಮಗನಿಗೆ ಆಂಜನೇಯನ್ ಪಾತ್ರ ಕೊಡು ಅಂತೀರಾ? ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಮೇಷ್ಟ್ರೆ. ಮೊದ್ಲೇ ನನ್ನ ಮಗ ಬಾಲ ಇಲ್ಲದ ಕೋತಿ ಹಂಗೆ ನನ್ನ ಪ್ರಾಣ ತಿಂತ ಅವನೇ. ರಾಮಾಯಣದಲ್ಲಿ ರಾಮನ ಪಾತ್ರ ಮುಖ್ಯ ಅಲ್ವೇ? ಅದೇ ನನ್ನ ಮಗನಿಗೆ
ಆಯ್ತು ಬಿಡಿ ಗೌಡ್ರೆ, ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಯ್ತದ? ಮೇಷ್ಟ್ರೆ, ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ನಿಮ್ ನಾಟಕದಲ್ಲಿ ಒಂದ್ ಪಾತ್ರ ಕೊಡಿ ಮೇಷ್ಟ್ರೆ. ಆಯ್ತಪ್ಪ, ಕೊಡೋಣ. ರಾತ್ರಿ ಪ್ರಾಕ್ಟೀಸ್ ಮನೆಗೆ ಬಾ. ಆಯ್ತು ಮೇಷ್ಟ್ರೆ. ಆಯ್ತು, ಬರ್ತೀನಿ. ಮೇಷ್ಟ್ರು ಅಂದ್ರೆ ಮೇಷ್ಟ್ರು, ದೇವ್ರಂತ ಮೇಷ್ಟ್ರು. ಲೋ ಮಂಚ, ಏನ್ ಕರಿಯಣ್ಣ? ಎತ್ತಗೋ ಒಂಟೆ. ನಿನ್ನೆ ನೋಡವ ಅಂತ ನಿಮ್ ಮಟ್ಟಿ ತಗೋಯ್ತಾ ಇದ್ದೆ, ನೀ ಇಲ್ಲೇ ಸಿಗ್ದಲ್ಲ. ಯಾಕಣ್ಣ, ಏನ್ ವಿಷಯ? ನಾ ಏನಂತ ಹೇಳಿ ಮಂಚ? ಅದೇನು ಹೇಳು ಕರಿಯಣ್ಣ. ಏನಿಲ್ಲ ಮಂಚ, ದುರಾಸೆ ಹೆಚ್ಚಾಗ್ಬಿಟ್ಟು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟೆ ಕಣ್ಲಾ. ಹಂಗಂದ್ರೆ? ನಿನ್ನೆ ಲಾಟ್ರಿ ಹೊಡಿತು ಅನ್ನೋ ಸಂತೋಷದಲ್ಲಿ ಅನ್ನ ಕೊಡ್ತಿದ್ದ ಅಡಪನ ಹೊಳೆಗೆಸ್ಬಿಟ್ಟೆ ಕಣ್ಲಾ. ಹಾ? ಓಹೋ. ಈಗ ಏನಾದ್ರೂ ಮಾಡಿ ಅಡಪ ತರ್ಬೇಕು. ಒಂದ್ 100 ರೂಪಾಯಿ ಇದ್ರು ಕೊಡ್ಲಾ, ಹೆಂಗಾದ್ರೂ ಮಾಡಿ ಆಮೇಲೆ ತೀರ್ತೀನಿ. ಏನ್ ಕರಿಯಣ್ಣ, ಕಂಡು ಹೆಣ್ಣೋ ಗಂಡೋ ಅಂದಾಗೆ ನಂತಾವ್ ಸಾಲ ಕೇಳಕ್ ಬಂದಿದ್ಯಲ್ಲ. ನನ್ ತಾಪತ್ರೆ ನನಗೆ. ನಾಟಕ ಬೇರೆ ಸೇರ್ಕೊಂಡ್ಬಿಟ್ಟು ಹೆಂಗಪ್ಪ ಏನಪ್ಪ ಅಂತ ನಾ ಯೋಚನೆ ಮಾಡ್ತಾ ಕುಂತೀವ್ನಿ. ನಂತಾವ್ ಮಾತ್ರ ದುಡ್ಡು ಕೇಳ್ಬೇಡ ಕಣೋ. ನಾ ಇನ್ ಬರ್ತೀನಿ. ಮಗಳಪ್ಪ. ಓ ಕರಿಯ, ಅಪರೂಪವಾಗಿ ನಮ್ಮಟ್ಟಿ ಗಂಟ ಬಂದ್ಬಿಟ್ಟಿದ್ದೆ. ಸುಮ್ನೆ ಬಂದೆ ಕಣಪ್ಪ. ಏನ್ ವಿಷಯ? ಹೆಂಗಾದ್ರೂ ಮಾಡಿ 100 ರೂಪಾಯಿ ಕೊಡ್ಬೇಕಲಪ್ಪ, ಆಮೇಲೆ ಕೊಡ್ತೀನಿ. ಅಯ್ಯೋ ನಿನ್ನ ನಾಚೆ ಹೋಗಿಲ್ಲ ನಿನಗೆ? ನಿನ್ನೆ 1 ಲಕ್ಷ ಲಾಠಿ ಹೊಡಿತಂತೆ. ದಮ್ಮಯ್ಯ ಅಂತೀನಿ, ನಾನೇನು ಕೇಳ್ಬೇಡ. 100 ರೂಪಾಯಿ ಕೊಟ್ಬಿಡು, ಹೊರಟೋಯ್ತೀನಿ. ಲೋ ಕರಿಯ, 100 ರೂಪಾಯಿ ನೋಡಿ ಬಹುದಿನ ಆಗೋಯ್ತು. ನನಗೆ ತಡಿಕಿಟ್ಟು, ನಿನ್ಗೆಲ್ಲಿ ತರ್ಲಿ ಮಡಿಕಿಟ್ಟು? ಹಾಗನ್ಬೇಡ ಬಕ್ಲಪ್ಪ. ಈಗ 100 ರೂಪಾಯಿ ಕೊಡು, ಮುಂದಿನ ತಿಂಗಳು ಗ್ಯಾರಂಟಿ ಕೊಡ್ತೀನಿ. ಲೇ ಕರಿಯ, ಕಳ್ತನ ಮಾಡ್ತಿದ್ರೆ ಇಲ್ಲ ಅಂತಿರ್ಲಿಲ್ಲ. ಕಳ್ತನ ಬಿಟ್ಬಿಟ್ಟಿವ್ನಿ. ಮೊದ್ಲಂಗ್ ಮಾಡ್ತಿದ್ರೆ ಇಲ್ಲ ಅಂತಿರ್ಲಿಲ್ಲ. ಈಗ ಹೋಗು. ಏನ್ರಪ್ಪ, ಏನ್ ಬಂದ್ಬಿಟ್ರಿ? ಇವತ್ತು ನಾಟಕದ ಮತ್ತೆ ಗೌಡ್ರು ಬರ ಕೇಳೋರೆ. ಸರಿ ನಡೀರಿ. ಸದ್ದು 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 ಸದ್ದು. ನೀವೆಲ್ಲ ಸುಮ್ನೆ ಕೂತ್ಕೊಳ್ಳಿ. ನಿಮ್ಗೆಲ್ಲ ಮೇಸ್ಟ್ರೆ ಪಾರ್ಟ್ ಹಂಚ್ತಾರೆ. ಆಗ್ಲಿಕ್ಕ ನೋಡು, ನೀವ್ ಹೇಳ್ದಂಗೆ ಮೇಸ್ಟ್ರೆ ಪಾರ್ಟ್ ಹಂಚ್ಲಿ. ಅವ್ರು ಕೊಟ್ಟು ಪಾರ್ಟ್ ಮಾಡಕ್ ನೀವೆಲ್ಲ ರೆಡಿ ಆಗಿದ್ದಿರ್ತಾನೆ. ಈಗ ಯಾರ್ಯಾರಿಗೆ ಯಾವ ಪಾರ್ಟ್ ಕೊಡ್ಬೇಕು ಹೇಳ್ಬಿಡಿ ಮೇಸ್ಟ್ರೆ. ಈರನ್ಗೆ ರಾಮನ್ ಪಾತ್ರ ಕೊಟ್ಟಿದ್ದೀನಿ. ರಾಮಾಯಣ ಗೀಮಾಯಣವೇ ಬಿಡು. ಬೊಕ್ಲಂಗೆ ರಾವಣನ್ ಪಾತ್ರ ಕೊಟ್ಟಿದ್ದೀನಿ. ಬಕ್ಳನ್ಗೆ ರಾವಣ ಪಾತ್ರ ಇನ್ ನನ್ ಬುಟನಪ್ಪ. ಹೊಟ್ಟೆಗೆ ಸಖಿ ಪಾತ್ರ ಕೊಟ್ಟಿದ್ದೀನಿ. ಮಂಚನ್ಗೆ ಮಂತ್ರಿ ಪಾತ್ರ. ಹೊನ್ನನ್ಗೆ ಕುಂಭಕರ್ಣ. ಹೇಳ ಪ್ರಾಕ್ಟೀಸ್ಲೆ ತೂಗುಡಿಸ್ತಾನೆ. ಇನ್ ನಾಟಕದಲ್ಲಿ ಇನ್ನೆಂಗ್ ಮಾಡಿನೋ. ಕೆಂಚನ್ಗೆ ಮಂಡೋದರಿ ಪಾತ್ರ ಕೊಟ್ಟಿದ್ದೀನಿ. ಮೇಷ್ಟ್ರೆ ಸ್ವಲ್ಪ ನಿಲ್ಸಿ. ಕೆಂಚ ಯಾಕ್ಲಾ? ಮೇಷ್ಟ್ರು ಎಲ್ಲಾರ್ಗು ಒಳ್ಳೊಳ್ಳೆ ಪಾಠ ಕೊಟ್ಬಿಟ್ಟು ನನಗ್ ಮಾತ್ರ ಮಂಡೋದರಿ ಪಾಠ ಕೊಟ್ಟವ್ರೆ. ಕೊಟ್ರೆ ರಾವಣನ್ ಪಾತ್ರ ಕೊಡಿ, ಇಲ್ಲ ಅಂದ್ರೆ ನಾಟಕಕ್ಕೆ ನಾ ಬರಕ್ಕಿಲ್ಲ. ಕೆಂಚ ಕುತ್ಕೊಂಡ ಬರುತ್ತದೆ. ಮೈ ಮ್ಯಾಗ 3 ಕಾಸು ಗಂಡ ಇಲ್ಲ, ರಾವಣನ್ ಪಾಠ ಮಾಡ್ತಾನ. ರಾವಣನ್ ಪಾಠ. ಮೇಷ್ಟ್ರೆ ಪಾಠ ಹಂಚಿದ್ರೆ ಆಯ್ತು ಅಂತ ಒಪ್ಕೊಂಡ್ರಲ್ಲ. ಮೇಷ್ಟ್ರು ಪಾಠ ಹಂಚಿದ ಮೇಲೆ ಮುಗೀತು. ಮೇಷ್ಟ್ರು ಕೊಟ್ಟು ಪಾಠನ ಬಾಯಿ ಮುಚ್ಕೊಂಡ್ ಮಾಡ್ರಲ್ಲೇ. ಮೇಷ್ಟ್ರೆ ನೀವು ಮುಂದುವರ್ಸಿ. ಆಯ್ತು, ನಂದೊಂದು ಕೋರಿಕೆ. ಏನದು? ಪುಟ್ಟಣ್ಣನ ಮಗ ಸೀನನ್ಗೆ ಇಂದ್ರಜಿತ್ ಪಾತ್ರ ಕೊಡ್ತೀನಿ. ಆಯ್ತು. ನಾಳೆಯಿಂದ ಎಲ್ರೂ ಸರಿಯಾಗಿ ತಪ್ಪಿಸ್ಕೊಳ್ದೆ ಪ್ರಾಕ್ಟೀಸ್ಗೆ ಬರ್ಬೇಕು. ಏನ್ ಗೌಡ್ರೆ? ಸರಿ 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 ಸರಿ. ಶೆಟ್ರ, ಏನ್ ಕರಿಯಾ? ಏನಿಲ್ಲ, 100 ರೂಪಾಯಿ ಬೇಕಾಗಿತ್ತು ಶೆಟ್ರ. ಬಹಳ ತಾಪತ್ರ ಸಿಕ್ಕಾಕೊಂಡ್ಬಿಟ್ಟೇನಿ.
ಅಸಲು ಬಡ್ಡಿ ಎಲ್ಲಾನು ಸೇರಿಸಿ ಮುಂದಿನ ತಿಂಗಳು ಗ್ಯಾರಂಟಿ ಕೊಡ್ತೀನಿ. ಎಷ್ಟು ಸಲ ಹೇಳೋದು ಹಳೆ ಬಾಕಿ ತೀರ್ಸೋ ಗಂಟ ಸಾಲ ಕೇಳಬೇಡ ಅಂತ? ಅದು ಹಂಗಲ್ಲ ಶೆಟ್ರೆ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಮೊದಲು ಜಾಗ ಖಾಲಿ ಮಾಡು. ನೀ ಯಾವ ಆಟ ಆಡಿದ್ರು ಅಷ್ಟೇ, ಸಂಜೆ ತನಕ ನಿಂತ್ಕೊಂಡ್ರು ಒಂದ್ ಪೈಸಾನು ಕೊಡಕ್ಕಿಲ್ಲ. ಹೊಂಟೋಗು ಸುಮ್ಕೆ. ನಮಸ್ಕಾರ ಶೆಟ್ರೆ. ಓ ಏನಾಚಾರಿ, ಬಾ, ಏನ್ ಸಮಾಚಾರ? ನಿಮ್ಮನ್ನೇ ನೋಡುವ ಅಂತ ಬಂದೆ. ದುಡ್ಡು ಗಿಡ್ಡು ಏನಾದ್ರು ಬೇಕಾಗಿತ್ತಾ? ಶೆಟ್ರೆ, ಸದ್ಯಕ್ಕೆ 500 ರೂಪಾಯಿ ಬೇಕಾಗಿತ್ತು. ನಾನ್ ಆಟಕ್ಕೆ ಸೇರ್ಬಿಟ್ಟು ಬೋ ತಾಪತ್ರ ಆಗ್ಬಿಟ್ಟೈತೆ. ಅದಕ್ಕೇನಂತೆ, ಕೊಡ್ತೀನಿ. ಚಿನ್ನದ ಸಾರ ತಂದಿದ್ದಿ ತಾನೇ? ತಂದೀವ್ನಿ, ತಗೊಳ್ಳಿ. ₹500 ಅದೇ, ತಕೋ, ಎಳ್ಸ್ಕೊ. ಶೆಟ್ರೆ, ನಿಮ್ಗೊಂದ್ ಮಾತು ಹೇಳ್ತೀನಿ, ಜಪ್ತಿ ಇಟ್ಕೊಳ್ಳಿ. ಏನಾಚಾರೆ? ಆ ಕೊಂಡೇಗೌಡ ಹೇಳಿದ್ದ, ನಿಂಗೇನಾರು ದುಡ್ಡು ಕಾಸು ಬೇಕಾದ್ರೆ ನನ್ನಂಟಿಕೆ ಬಾ, ನಾ ಚಿನ್ನ ಸರ ಮಾಡಿಕೊಂಡು ನೀನು ದುಡ್ಡು ಕೊಡ್ತೀನಿ ಅಂತ. ಅವನ ಮೇಲೆ ನಂಬಿಕೆ ಇಲ್ಲ ಶೆಟ್ರೆ, ಅದಕ್ಕೆ ನಾನ್ ನಿಮ್ದಂಟ್ ಬಂದೆ. ಈ ವಿಷಯನ ಯಾರಿಗೂ ಹೇಳ್ಬೇಡಿ, ಹೇಳಿದ್ರೆ ಎಷ್ಟು ಮಾಡ್ಕೋತಾರೆ. ನಾ ಯಾಕಯ್ಯ ಹೇಳಿ, ನನ್ಗಷ್ಟು ಗೊತ್ತಾಗಕ್ಕಿಲ್ವಾ? ನಿಮ್ ಮೇಲ್ ನಂಬಿಕೆ ಆಯ್ತೆ ಬಿಡಿ. ಬಿಳೆ ಬಿಳೆ. ಓ, ಏನ್ ಕರಿ ಅಣ್ಣ, ಇಲ್ಲಿ ಗಂಟ ಬಂದಿದ್ಯಾ? ಏನು ವಿಷಯ? ಏನು ಇಲ್ಲ ಕಣ್ಲ, 100 ರೂಪಾಯಿ ಬೇಕಾಗಿತ್ತು, ನಿನ್ನೆ ಕೇಳವ ಅಂತ ಬಂದೆ. ನಂತ ದುಡ್ಡಿಲ್ಲ ಕಾಣು, ನನ್ ತಾಪತ್ರ ನಂಗೆ. ಲೋ ಪಿಳೆ, ಬೋ ತಾಪತ್ರ ಸಿಕ್ಕಂಡಿವಿನ ಕಳ್ಳ, ಏನಾದ್ರೂ ಮಾಡಿ 100 ರೂಪಾಯಿ ಕೊಡ್ಲಾ? ನಂತ ದುಡ್ಡಿದ್ರೆ ನಿನ್ಗೆ ಯಾವ ತರ ಇಲ್ಲ ಅಂತಿದ್ನಾ? ಬೇರೆ ಯಾರ ತಗಾರ ಕೇಳಿ ನೋಡು. ಪರವಾಗಿಲ್ಲ, ಆಡದ್ ಮಾತಂತೆ ನಡ್ಕೊಂಡಿದ್ದೆ. ತಗೋ, ₹1000 ಅದೇ, ಎಣ್ಕೋ. ಏನದು? ಏನಿಲ್ಲ, ಆ ಶೆಟ್ರಿ ಹೇಳಿದ್ರು ನಿಂಗೇನಾದ್ರು ದುಡ್ಡು ಕಾಸು ಬೇಕಾದ್ರೆ ನನ್ನಂಟಿಕೆ ಬಾ, ಬೇರೆ ಯಾತಕ್ ಹೋಗ್ಬೇಡ ಅಂದಿದ್ರು. ಅವನಂಗೆ ಹೇಳಿದ್ನ? ನೋಡ್ರೆ, ಇನ್ನೊಂದು ವಿಚಾರ, ಅವನ ಮೇಲೆ ನಂಗೆ ನಂಬಿಕೆ ಇಲ್ಲ, ಅದಕ್ಕೆ ನಾನು ನಿಮ್ ದಂಡಿಗೆ ಬಂದೆ. ನಾನ್ ನಿಮ್ಮ ಹತ್ರ ಚಿನ್ನ ಸರ ಇಟ್ಟರೆ ವಿಷಯನ ಯಾರಿಗೂ ಹೇಳ್ಬೇಡಿ. ಬುದ್ಧಿ ಬುದ್ಧಿ, ಯಾರು? ಆಚಾರಿ, ಏನ್ ಸಮಾಚಾರ? ಏನಿಲ್ಲ ಬುದ್ಧಿ, ನಾಡಿಗೆ ಸೇರ್ಬಿಟ್ಟು ಬೋ ತಾಪತ್ರ ಆಗ್ಬಿಡ್ದೆ. ಅದಕ್ಕೊಂದ್ ₹1000 ಬೇಕಾಗಿತ್ತು. ಚಿನ್ನದ ಸರ ತಂದಿದ್ದಿ ತಾನೆ? ತಂದೀವ್ನಿ, ತಗೊಳ್ಳಿ. ಬುದ್ಧಿ, ಚಿನ್ನದ ಸರನ ಮನೇಲಿ ಹುಷಾರಾಗಿಟ್ಟಿರಿ. ನಂಗಷ್ಟು ಗೊತ್ತಾಗಿಲ್ವಾ ಬುದ್ಧಿ? ಇನ್ನೊಂದು ವಿಚಾರ. ಏನದು? ಆ ಲಾಟ್ರಿ ರಮೇಶ್ ಹೇಳಿದ್ದ, ನಿಂಗೇನಾದ್ರು ದುಡ್ಡು ಕಾಸು ಬೇಕಾದ್ರೆ ನಂದಂಕೆ ಬಾ, ಚಿನ್ನದ ಸರ ಮಾಡಿಕೊಂಡು ನಾನ್ ಕೊಡ್ತೀನಿ ಅಂದಿದ್ದ. ಈಗಿನ ಕಾಲದಲ್ಲಿ ಯಾರು ನಂಬ್ತೀರಾ, ಯಾರನ್ನ ಬಿಡ್ತೀರಾ ಸ್ವಾಮಿ? ಜನಗಳು ನಂಬೋದೇ ಬಹು ಕಷ್ಟವಾಗಿದೆ. ಹೌದು ಆಚಾರ್ರೆ, ನೀವು ಹೇಳ್ತಾ ಇರೋದು 100% ಸತ್ಯ ಆಚಾರ್ರೆ. ನಾ ಚಿನ್ನ ಸರ ಇಟ್ಟರೆ ವಿಷಯನ ಯಾರಿಗೂ ಹೇಳ್ಬೇಡಿ. ನಮಸ್ಕಾರ. ಪುಟ್ನಂಜಿ ಬಾಬಾ ಪುಟ್ನಂಜಿ, ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ, ನಾನು ನೀನು ಸೈಕಲ್ ಮೇಲೆ ಹೋಗೋಣ ಹಿಂಗೆ, ಹಾಡ್ಕೊಂಡು ಸುತ್ಕೊಂಡು ಬರೋಣ ಬಾರೆ ಜೋಡಿ ಹಕ್ಕಿಯಂಗೆ. ನಾನು ನೀನು ಸೈಕಲ್ ಮೇಲೆ ಹೋಗೋಣ ಹಿಂಗೆ, ಹಾಡ್ಕೊಂಡು ಸುತ್ಕೊಂಡು ಬರೋಣ ಬಾರೆ ಜೋಡಿ ಹಕ್ಕಿಯಂಗೆ. ಜನರು ನೋಡಿದರೆ ಗೇಲಿ ಮಾಡುವರು, ನಾಚಿಕೆ ಆಯ್ತದ ನಂಗೆ. ನನ್ನ ತಂಟೆಗೆ ನೀ ಬರಬೇಡ, ಹೋಗು ಈಗ ಸುಮ್ಗೆ. ಜನರು ನೋಡಿದರೆ ಗೇಲಿ ಮಾಡುವರು, ನಾಚಿಕೆ ಆಯ್ತದ ನಂಗೆ. ನನ್ನ ತಂಟೆಗೆ ನೀ ಬರಬೇಡ, ಹೋಗು ಈಗ ಸುಮ್ಗೆ. ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ, ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ.
ಗಾಡಿದು ಕೂತ್ಕೋ ಬಾರೆ ಹೊಯ್ಸದೆ ಹೂವಿನಂಗೆ 1000 ರೊಕ್ಕ ಕೊಟ್ಟ ಗಾಡಿದು ಕೂತ್ಕೋ ಬಾರೆ ಪೆಂಗೆ ಹೊಸ ಗಾಡಿದು ಕೂತ್ಕೋ ಬಾರೆ ಹೊಯ್ಸದ ಹೂವಿನಂಗೆ 1000 ರೊಕ್ಕ ಕೊಟ್ಟ ಗಾಡಿದು ಕೂತ್ಕೋ ಬಾರೆ ಪೆಂಗೆ ಆಡಿದರಂಗೆ ಸರಿ ಹೋಗಲ್ಲ ಕೋಪ ಬರ್ತದ ನಂಗೆ ನಿನ್ನ ದಾರಿ ನೀ ನೋಡ್ಕೊಂಡು ಹೋಗು ರೇಗಿಸ್ಬೇಡ ಸುಂಗೆ ಆಡಿದರಂಗೆ ಸರಿ ಹೋಗಲ್ಲ ಕೋಪ ಬರ್ತದ ನಂಗೆ ನಿನ್ನ ದಾರಿ ನೀ ನೋಡ್ಕೊಂಡು ಹೋಗು ರೇಗಿಸ್ಬೇಡ ಸುಂಗೆ ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ ನೀನು ತುಳಿತಿ ನಾನು ಸೈಕಲ್ ಬೀಳದಂಗೆ ಎಂದಿಗೂ ನೀನು ಬರಲೇಬೇಕು ನನ್ನ ಜೊತೆ ಹಿಂಗೆ ಕೂತೋ ನೀನು ತುಳಿತಿ ನಾನು ಸೈಕಲ್ ಬೀಳದಂಗೆ ಎಂದಿಗೂ ನೀನು ಬರಲೇಬೇಕು ನನ್ನ ಜೊತೆ ಹಿಂಗೆ ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ ನಾನಿರುವಾಗ ಹೆದರುವೆ ಏಕೆ ಬಾರಿ ಚಿನ್ನ ಸುಂಗೆ ಯಾರೇ ನೋಡಲಿ ಏನೇ ಆಗಲಿ ಹೆದರೋದ್ಯಾಕೆ ಹಿಂಗೆ ನಾನಿರುವಾಗ ಹೆದರುವೆ ಏಕೆ ಬಾರಿ ಚಿನ್ನ ಸುಂಗೆ ಯಾರೇ ನೋಡಲಿ ಏನೇ ಆಗಲಿ ಹೆದರೋದ್ಯಾಕೆ ಹಿಂಗೆ ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ ನಾನು ನೀನು ಸೈಕಲ್ ಮೇಲೆ ಹೋಗೋಣ ಹಿಂಗೆ ಹಾಡ್ಕೊಂಡು ಸುತ್ಕೊಂಡು ಬರೋಣ ಬಾರೆ ಜೋಡಿ ಹಕ್ಕಿಯಂಗೆ ನಾನು ನೀನು ಸೈಕಲ್ ಮೇಲೆ ಹೋಗೋಣ ಹಿಂಗೆ ಹಾಡ್ಕೊಂಡು ಸುತ್ಕೊಂಡು ಬರೋಣ ಬಾರೆ ಜೋಡಿ ಹಕ್ಕಿಯಂಗೆ ಜನರು ನೋಡಿದರೆ ಗೇಲಿ ಮಾಡುವರು ನಕ್ಕಿ ಆಯ್ತು ನಂಗೆ ನನ್ನ ತಂಟೆಗೆ ನೀ ಬರಬೇಡ ಹೋಗು ಈಗ ಸುಮ್ಗೆ ಜನರು ನೋಡಿದರೆ ಗೇಲಿ ಮಾಡುವರು ನಕ್ಕಿ ಆಯ್ತು ನಂಗೆ ನನ್ನ ತಂಟೆಗೆ ನೀ ಬರಬೇಡ ಹೋಗು ಈಗ ಸುಮ್ಗೆ ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ ಬಾ ಪುಟ್ನಂಜಿ ಬಾಬಾ ಪುಟ್ನಂಜಿ ಅಪ್ಪ ಅಪ್ಪ ಈರ ಬಂದವನೇ ಇರ ಒಳಕ್ ಬಾ ಇರ ನಾಚಿಕೆ ಬೇಡ ಕಣ ನಿಧಾನ ಊಟ ಮಾಡು ಇರ ಅಪ್ಪಂಗಿದ್ದನು
ಮೊದ್ಲೇ ಹೆಂಗಿದ್ದ ಹಂಗೆ ಅವನೇ. ಅಯ್ಯೋ ದಡ್ಡ, ಹುಷಾರಾಗಿದ್ದಾನ ಅಂತ. ಓ ಹಂಗ ಚಂದಾಗ ಅವ್ನ್ ಬಿಡು. ಮಾವ ಬರೋ ಬುಧವಾರ ನಮ್ಮ ಊರ್ನಾಗೆ ನಾಟಕ ಐತೆ, ಅದಕ್ಕೆ ಅಪ್ಪ ಪುಟ್ನಂಜಿನು ಕರ್ಕೊಂಡು ನಿನ್ನ ಬರು ಕೇಳವನೆ. ಆಯ್ತು, ಬರೋದಾಯ್ತದೆ, ಊಟ ಮಾಡು. ಹೈ, ಈರುಳ್ಳಿ ಈರುಳ್ಳಿ ಈರುಳ್ಳಿ. ನಿಲ್ಸ್ ಮಗ. ಈರುಳ್ಳಿ ಎಷ್ಟ್ ಮಗ? ಸೇರ್ 2 ರೂಪಾಯಿ ಅಜ್ಜಿ. ಕೊಡೋದು ಹೇಳಪ್ಪ. ಆಗ್ಲೇ ಹೇಳಿವಮ್ಮ, ಸೇರ್ 2 ರೂಪಾಯಿ ಅಂತ. ಎಂಟಾಣಿ ಮಾಡ್ಕೊಂಡು 2 ಸೇರ್ ಕೊಟ್ಟು ಹೋಗಪ್ಪ. ಆಗ್ಲಿ ಮುಂಗಾರು ಮಳೆ ಬೀಳಿ ಕೊಡವ. ಹಾರ್ಮೋನಿಯಮು. ಎಲ್ವೇಣ ಹಾರ್ಮೋನಿ ಪೆಟ್ಟಿಗೆ ತಗೋಯ್ತಾ ಇದ್ದಿ? ಇವತ್ ನಮ್ಮೂರ ನಾಟಕ ಕಾಣು, ಅದಕ್ಕೆ ಸ್ಟೇಜ್ ಹತ್ರ ತಗೊಂಡೋಗ್ತೇಣ. ನಾಟಕವ ಯಾವುದು? ಅದೇ ರಾಮಾಯಣ ಕಾಣು. ರಾಮಾಯಣ ನನಗೂ ಪಸಂದು. ಯಾಕಣು? ಹೋದ ವರ್ಷ ನಮ್ಮೂರಾಗೆ ರಾಮಾಯಣ ನಾಟಕ ಆಡಿದ್ದು, ಅದ್ರಾಗೆ ನಾ ಆಂಜನೇಯ ಪಾಠ ಮಾಡಿದ್ದೆ. ಹಂಗಾರ ಇವತ್ತಿಲ್ಲ ತಂಗಿದ್ದು ನಾಟಕ ನೋಡ್ಕೊಂಡು ಒತ್ತಾರಕ್ಕೆ ಹೋಯ್ತೀನಿ. ಹಂಗ ರಂಗ ಮಾಡೋಣ, ರಾತ್ರಿ ನಾಟಕ ಹತ್ರ ಬೇಗ ಬರೋಣ. ಬಾ ಅಣ್ಣ, ಬಾ ಪುಟ್ನಜ್ಜಿ. ಇವಾಗ ಬಂದ್ರಾ? ಇವಾಗ ತಾನೇ ಬಂದು ಸಾವಿತ್ರಿ. ಮಾವ ಎಲ್ಲಿ? ಇವತ್ತು ನಾಟಕ ಅಂತ ದೇವಸ್ಥಾನದ ಹತ್ರ ಚಪ್ರ ಹಾಕ್ಸಕ್ ಹೋಗವ್ರೆ, ಬನ್ನಿ ಒಳಕ್ಕೆ. ಕೆಂಪೆ 3 ನೀರ್ ತತ್ತ. ತತ್ತ ಇನ್ನಿ. ಇದ್ಯಾಕಮ್ಮಿ, ಮದ್ವೆ ಆಗ 6 ತಿಂಗಳಾದ್ರು ಹಿಂಗ್ ನಾಚ್ಕತಿ? ಯಾಕೂ ಇಲ್ಲ, ನೀ ನಾಟಕದಾಗ ಬೋ ಚೆನ್ನಾಗ್ ಪಾಲ್ಟ್ ಮಾಡಿ ಅಂತೆ. ಯಾರಮ್ಮಿ ಹಂಗಂದವ್ರು? ಬಾವಿ ತವ ನೀರ್ ಸೇದುವಾಗ ಹೆಂಗಸೆಲ್ಲ ಅಂದ್ರು. ನೋಡ್ದಾ, ನಾನು ಹೇಳಿದ್ರೆ ಸುಳ್ಳು ಅಂತಿದ್ದೆ. ನನ್ನಂಗೆ ನಾಟಕದಲ್ಲಿ ಪಾರ್ಟ್ ಮಾಡೋರು ಈ ಊರಲ್ಲೇ ಯಾರು ಇಲ್ಲ, ಗೊತ್ತಾ? ಸುಮ್ಮನೆ ಯಾಕೆ ಕೇಳೋದು? ರಾತ್ರಿ ನಾಟಕ ನೋಡು, ಗೊತ್ತಾಯ್ತದೆ. ಜೀವನದಲ್ಲಿ ಎಂದೂ ಆಡಿಸಿರ್ಬಾರ್ದು, ಹಂಗಾಡಿಸ್ತೀನಿ ನೋಡು. ಈರಜ್ಜ ಗೌಡ್ರ ಮನೆಗೆ ಬಂದ್ರ? ಅದು ಬಟ್ ಅವ್ರೆ ನೋಡಿ, ಅಲ್ಲೇ ಅಲ್ಲೇ ಬಂದ್ರು. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಅಂತೂ ಇಂತೂ ನಿಮ್ ಮಗನ್ನ ರಾಮಾಯಣದಲ್ಲಿ ರಾಮನ್ ಪಾತ್ರ ಮಾಡಿಸ್ಬಿಟ್ರಿ. ಹೂ ಕೊಂಡೇಗೌಡ್ರೆ, ಊರ್ ಜನ ಇಲ್ಲ ನನ್ ಮಗನ್ನ ಪೆದ್ದ ಪೆದ್ದ ಅಂತಿದ್ರಲ್ಲ, ನೋಡ್ತಾ ಇರಿ ನನ್ ಮಗ ಹೆಂಗ್ ಪಾಸ್ ಮಾಡ್ತಾನೆ ಅಂತ. ಪುಟ್ನಂಜಿ, ನನ್ ಮಗ ರಾಮನ್ ಪಾತ್ರ ಮಾಡ್ತಾ ಇದ್ರೆ ಊರ್ ಜನ ಎಲ್ಲ ಬಾಯೊಳಗೆ ಬೆಳ್ ಮಾಡ್ಕೋಬೇಕು.
ಏನ್ ಬೇಕಲ್ಲ ಹಿಂಗ್ ಕುಡಿತಾ ಇದ್ಯಾ? ಏನಿದು? ಕರಾಮತ್ತು ಕಳ್ಳ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಕೈ ಕಾಲು ಒದರಬಾರ್ದು ಅಂತ ತಕಳ್ಳ. ನಮ್ಮ ರಾಜ್ಯದಲ್ಲಿ ಅಯ್ಯೋ ಮುಂಡೆ ಮಗಳೇ ಮನಿ ಕಬಿಟ್ಟವಳಲ್ಲಪ್ಪ, ಈಗೇನಪ್ಪ ಮಾಡೋದು? ಏಳ್ತಮೆ ನಾನು ಹೇಳ್ತೀಯಾ? ಏಳ್ತಮೆ ನಾನು ಹೇಳ್ತೀಯಾ? ಹೇಳ್ತಮೆ. ಈಗ ಎದ್ದಳು ನನ್ನ ಹೆಂಡತಿ, ಈಗ ಎದ್ದಳು ನನ್ನ ಹೆಂಡತಿ, ಆಡುವೆ ನಾಟಕವ. ಏನೇ ಬಗ್ಗೆ ನೋಡ್ತಾ ಇದ್ದೆ? ಕರಿಯಾರಾಮನ್ನ. ನಾವು ಈರ ತಗೋದಲ್ಲ ತಗೋದ್ ಗೊತ್ತಿರಕಲ್ಲ. ಎಲ್ಲಯ್ಯ ಅವನು? ಮೇಸ್ಟ್ರೆ ಅವನು ಒಳಗಿಲ್ಲ. ಲೇ ಬೋರಾ, ಎಲ್ಲೋ ಅಲ್ಲೇ ಇರ್ಬೇಕು ನೋಡ್ರಲ್ಲ. ಲೋ ಈರಾ, ಎಲ್ ಮಲಗಿದ್ದೀಯಾ? ನಿನ್ ಪಾರ್ಟ್ ಬಂತು, ಬಾರೋ. ಗಾಬರಿ ಆಗ್ಬೇಡ ಬಾವ, ಎಲ್ಲ ಅವನೇ. ಇಂಥ ಕೆಲಸ ಆಗೋಯ್ತು ಕೊಂಡೇಗೌಡ್ರೆ. ಅವನ್ನ ಎಲ್ಲಿ ಅಂತ ಹುಡ್ಕೋದು? ನಿಮ್ ಮಗ ಹಿಂಗ್ ಮಾಡಿದ್ನಲ್ಲ, ರಾಮ ಇಲ್ದೆ ನಾಟಕ ಹೇಗ್ ಮಾಡೋದು? ಅದಕ್ಕೆ ನಾ ಏನ್ ಮಾಡ್ಲಿ ಮೇಷ್ಟ್ರೆ? ತಲೆ ಚಚ್ಕೊಂಡ್ ಸಾಯ್ಲಾ? ದೇವೇಗೌಡ್ರೆ, ದುಡುಕ್ಬೇಡಿ. ಮಾತಿಗೆ ಮಾತು ಬೆಳೆಸ್ಕೊಂಡೋದ್ರೆ ಏನು ಪ್ರಯೋಜನವಿಲ್ಲ. ಈಗ ಏನ್ ಮಾಡು ಅಂತೀರಾ ಪೂಜಾರ್ರೆ? ಈಗ ಯಾರು ಏನು ಮಾಡಕ್ಕಾಗಲ್ಲ. ನಾಟಕ ಮುಂದುವರ್ಸೋದು ನೋಡಿ. ಬೆಂಗ್ಸಮಿ ನಾಟಕ ಮುಂದುವರ್ಸ್ತಾರೆ. ಅದು ಹೆಂಗೆ ಅಂದ್ರೆ ರಾಮನ್ ಪಾತ್ರ ಬಿಟ್ಬಿಟ್ಟು ನಾಟಕ ಶುರು ಮಾಡೋದು. ಹಂಗೆ ಮಾಡಿ ಮೇಷ್ಟ್ರೆ, ಶುರು ಮಾಡಿ ನಾಟಕ ಮುಂದುವರ್ಸ್ತಿದ್ರೆ ನಮ್ಮೂರ್ಗೆ ಕೆಟ್ಟ ಹೆಸರು ಬರ್ತದೆ. ಹಂಗೂ ಇಲ್ಲ ಹಿಂಗೂ ಇಲ್ಲ, ನಾ ಮಾಡೋದೇ ಹಿಂಗೆ. ಇಷ್ಟ ಇದ್ರೆ ನೋಡು, ಕಷ್ಟ ಆದ್ರೆ ಎದ್ದೋಗು. ಅಯ್ಯೋ, ಇಂಥ ನಾಟಕವ 100 ಆಡೀನಿ. ನಿನ್ನಂತ ಮೇಷ್ಟ್ರ 100 ಜನ ನೋಡೀನಿ. ಛೇ, ಪ್ರೇಕ್ಷಕರಲ್ಲಿ ವಿನಂತಿ, ಇನ್ನೇನು ನಾಟಕ ಪ್ರಾರಂಭ ಆಗ್ತಾ ಇದೆ. ಪ್ರೇಕ್ಷಕರು ಗಲಾಟೆ ಮಾಡದೆ ವೀಕ್ಷಿಸಬೇಕು ಅಂತ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇಲ್ಲ ಬಡ್ಡಿ ಮಗ ಮೇಷ್ಟ್ರೆ, ರಾಮ ಇದೆ ನಾಟಕ ಆಡಿಸ್ತಾನಂತೆ. ಆಡಿಸ್ಲಿ. ನನಗೆ ಹೇಳ್ತಾನೆ, ರಾಮ ಇಲ್ದೆ ನಾಟಕ ಆಡಿಸ್ತಾನಂತೆ. ನಾಟಕದ ಗಂಧ ಅವನ್ಗೇನ್ ಗೊತ್ತು? ಹೋದ ವರ್ಷ ನಮ್ಮೂರಲ್ಲಿ ಪಾರ್ಟಿ ಹೆಂಗ್ ಮಾಡಿದ್ದೆ. ಹೈ ಶ್ರೀರಾಮ ಎಲ್ಲಿರುವೆ, ನಿನಗಾಗಿ ಕಾದಿರುವೆ, ಬೇಗ ಬಾ ರಾಮಚಂದ್ರ. ಶ್ರೀರಾಮ ಲಂಕಾಪಟ್ಟಣಕ್ಕೆ ಹೋಗಿ
ಸೀತಾಮಾತೆಯನ್ನು ಹುಡುಕಿ ಬಂದಿರ್ವೇನೋ. ಶ್ರೀರಾಮಚಂದ್ರ, ಬೇಗ ಬಾ ಒಡೆಯ. ಮಾರುತಿ ಈಗಲೇ ಬಂದನು. ಅಯ್ಯೋ ಮನ್ಕಾಯಿ ಮಗ, ನೀನಾಗ ಬಂದ್ ಮಲಗ್ದೆ, ಅದು ನನ್ ಗಾಡಿಗೆ. ಇದಕ್ಕೆಲ್ಲ ಕಾರಣ ಆ ಪಟ್ಟಿ ಐತ ಮಕ್ಳೇನೆ. ಅಯ್ಯೋ ಪೆದ್ದ, ಹೋಗು. ಊರ್ನಲ್ಲಿ ನಿನ್ ಪಾಠ ಬಿಟ್ಟು ನಾಟಕ ಆಡ್ತಾವ್ರೆ. ಅಯ್ಯೋ, ಕೋತಿಗೆ ರಾಮ್ ಪಾತ್ರ ಕೊಟ್ರೆ ಹಿಂಗೆ ಆಗೋದು. ಹೈ, ಬಂದ್ಬಿಟ್ಟಲ್ಲ, ದೇವಳನ್ ಮಾಡ್ದ. ಕೊಡಪ್ಪ ಕಿರೀಟವ, ತಗೋ ಬಟ್ಟಿಯ. ಅಯ್ಯೋ, ಏನ್ ಮಾಡೋದು? ಎಲ್ಲ ರಾತ್ರಿ ಹೊಂಟಾಗೊಂಡು ಏನೋ ಮೋಸ ಮಾಡೋಣ, ಏನೋ ಮೋಸ ಮಾಡೋಣ. ಎಲ್ಲ ಇದು ಆಚಾರ್ಯ ರಾತ್ರಿ ಕದ್ದು ಊರ್ಬಿಟ್ಟು ಹೊಂಟಾಗವನೆ. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಏನ್ ಸಮಾಚಾರ? ಬೆಳಿಗ್ಗೆನೆ ಈ ಕಡೆ ಹೋಗ್ಬಿಟ್ರಿ? ಏನಿಲ್ಲ ಸೆಟ್ರೆ, ರಾತ್ರಿ ನಾಟಕದಾಗೆ ದ್ಯಾವೇಗೌಡ್ರ ಮಗ ತಪ್ಪಿಸ್ಕೊಂಡಿದ್ನಲ್ಲ, ಇನ್ನೂ ಸಿಕ್ಲಿಲ್ವಂತೆ. ಅದಕ್ಕೆ ಆ ದ್ಯಾವೇಗೌಡರು ಸ್ಟೇಷನ್ ಕಂಪ್ಲೇಂಟ್ ಕೊಡವ ಅಂತ ಹೇಳಿದ್ರು. ನೋಡ್ಕೊ ಬರವ ಅಂತ ಹೋಯ್ತಾವನಿ. ಸಿಟ್ರೆ ಆ ಆಚಾರ್ಯ ರಾತ್ರಿ ಊರು ಬಿಟ್ಟು ಕದ್ದಿದ್ ಬಿಟ್ಟವನೆ. ಅವನ ಮೇಲೆ ನನ್ಗೆ ನಂಬಿಕೆ ಇಲ್ಲ, ಅದಕ್ಕೆ ನಾನು ಹಿಂದಂಡಿಗೆ ಬಂದೆ. ನಾನು ನಿಮ್ಮ ಹತ್ರ ಚಿನ್ನಸರ ಇಟ್ರೆ ವಿಷಯನ ಯಾರಿಗೂ ಹೇಳ್ಬೇಡಿ. ಸಿಟ್ರೆ, ನಿಮ್ಗೊಂದು ಮಾತು ಹೇಳ್ತೀನಿ, ಜುಟ್ಟಿ ಇಟ್ಕೊಳ್ಳಿ. ಸಿಟ್ರೆ ಹೊಡೆದ್ರಿ ಬಿಡಿ ಗಂಟ, ನಿಮ್ಗೆ ಒಳ್ಳೆ ಚಾನ್ಸು. ಕರಿಯ, ಏನೋ ಅದು? ನಂಗೆ ಗೊತ್ತಿಲ್ವಾ? ಆಚಾರ್ಯ ನಿಮ್ಮ ಹತ್ರ ಚಿನ್ನ ಸರ ಇಟ್ಟಿರೋದು. ನಾನು ಅದನ್ನ ಅಡ ಇಟ್ಕೊಂಡಿಲ್ಲ ಕಣೋ, ಖರೀದಿಗೆನೆ ಕೊಂಡ್ಕೊಂಡಿವ್ನಿ. ಶೆಟ್ರೆ, ಆ ಆಚಾರ್ಯ ನನ್ನ ಹತ್ರನೂ ಒಂದು ಚಿನ್ನ ಸರ ಆಡ ಇಟ್ಟವನಲ್ಲ. ಆ ಆಚಾರ್ಯ ನಿಮ್ಮ ಹತ್ರ ಒಂದು ಚಿನ್ನ ಸರ ಆಡ ಇಟ್ಟವಲ್ಲ? ಹ್ಞೂ ಶೆಟ್ರೆ, ಆ ಆಚಾರ್ಯ ನನ್ನ ಹತ್ರನೂ ಒಂದು ಚಿನ್ನ ಸರ ಆಡ ಇಟ್ಟವನೆ, ಅದನ್ನ ಮೊದಲೇ ಮಡಗಿವ್ನಿ. ಹಂಗಾದ್ರೆ ನಾನು ಒಂದು ಚಿನ್ನ ಸರ ಅಡೆ ಮಾಡಿಕೋಬೋದಿತ್ತಲ್ಲ. ಏನ್ ನೋಡ್ರಿ, ಇಷ್ಟೊಂದು ಆತುರವಾಗಿ ಓಡ್ತಾ ಇದ್ರಲ್ಲ, ಏನಾಯ್ತು? ಏನಿಲ್ಲ ಪೂಜಾರ್ರೆ, ರಾತ್ರಿ ಕದ್ದು ಆಚಾರ್ಯ ಊರ್ ಬಿಟ್ಟು ಹೊಡೋಗೋನಂತೆ. ನಾ ಬರ್ತೀನಿ ಪೂಜಾರ್ರೆ. ನಾ ಚಿನ್ನ ಸರ ಇಟ್ಟಿರೋ ವಿಷಯನ ಯಾರಿಗೂ ಹೇಳ್ಬಿಡಿ. ನಮಸ್ಕಾರ. ಪುಟ್ನಂಜಿ, ನಾ ಬಂದ್ಬಿಟ್ಟೆ. ಮಾವಯ್ಯ, ಈರೇ ಬಂದ.
ಛೀ ಮಗನೇ, ನನ್ ಮಂತರದ ಮಾನ ಮರ್ಯಾದೆ ಇಲ್ಲ, ಹಾಳು ಮಾಡ್ಬಿಟ್ಟಿಲ್ಲ. ನೀವ್ ಮಾಡ್ತೀರಿ ಇರು. ನನ್ ಮುಖ ತೋರ್ಬಿಡ, ಹೊರಡ. ಎಂತ ಕೆಲಸ ಆಗೋಯ್ತೀರಾ? ಹೋಗ್ಬೇಡ ಕಣೋ, ಬಾರೋ. ಈಗ ಸಮಾಧಾನವಾಯ್ತಾ? ಈಗ ಸಮಾಧಾನವಾಯ್ತಾ? ಹೆತ್ತೋಳ್ ಮುಂದೆನೆ ನನ್ ಕಂದನ್ನ ಹೊಡೆದು ಬಡ್ದು ಅಟ್ಟಿಯಿಂದ ಹೊರಗ್ ನೂಕುದ್ರಲ್ಲ. ಹಿಂಗ್ ಮಾಡೋಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂದ್ರಿ? ಮಾವ ಮಾವ, ಮಾಡೋ ತಪ್ಪೆಲ್ಲ ನೀನೇ ಮಾಡ್ಬಿಟ್ಟು ಪಾಪ ಅವ್ನ ಮೈ ಚರ್ಮ ಸುಲಿತಿದೆಯಲ್ಲ, ಇದ್ಯಾವ ನ್ಯಾಯ? ಹೇಳ್ರಿ, ನಮ್ಮಣ್ಣ ಕೇಳಿದಕ್ಕೆ ಉತ್ತರ ಹೇಳಿ. ಹೇಳು ಮಾವ. ಮಾವಯ್ಯ, ಪ್ರಪಂಚ ಜ್ಞಾನನೇ ಅರಿದವನ್ನ ಯಾರು ತಿಳ್ಕೊಂಡಿಲ್ಲ ಅಂದ್ರೆ ನೀವಾದ್ರೂ ತಿಳ್ಕೊಳ್ಬಾರ್ದ? ಅವನೇನ್ ಮಾಡ್ದ ಅಂತ ಹಿಂಗ್ ಮಾಡಿದ್ರಿ? ಹೇಳು ಮಾವ. ಹೇಳಿಂದ್ರೆ ಹೇಳಿ ಮಾವಯ್ಯ. ನಿಜ ನಿಜ, ಆವತ್ತೇ ಐನೂರು ಹೇಳ್ದಂಗೆ ನನ್ನ ಮಗನಿಗೆ ವಿದ್ಯೆ ಕಲಿಯೋ ಕಳಿಸಿದ್ದಿದ್ರೆ ಆವತ್ತೇ ಉದ್ಧಾರ ಆಗ್ತಿದ್ದ. ಇಷ್ಟಕ್ಕೆಲ್ಲ ಕಾರಣ ನಾನೇ ಆದೆ, ಇಷ್ಟಕ್ಕೆಲ್ಲ ಕಾರಣ ನಾನೇ ಆದೆ. ಇರಾ ಇರಾ